ರಾಷ್ಟ್ರ ಜಾಗರಣದ ಅಗತ್ಯ ಯಾಕಿದೆ? ರಾಷ್ಟ್ರ ಅಂದರೆ ಏನು ಅಂದರೆ ನಾವೆಲ್ಲರೂ ಕೂಡ ಸೇರಿಯೇ ರಾಷ್ಟ್ರ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭೌತಿಕವಾಗಿ ಸೇರ್ಕೊಂಡು ಹೋಗ್ತಾ 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 ಆಗುವಂಥದ್ದೇ ರಾಷ್ಟ್ರ. ರಾಷ್ಟ್ರಾಯ ಇದಂ ನ ಮಮ ಅನ್ನುವಂತಹ ನಮ್ಮ ಪೂರ್ವಿಕರ ಪರಿಕಲ್ಪನೆಗಳು ಹೇಗಿತ್ತು ಅಂದರೆ ಎಲ್ಲವೂ ದೇಶಕ್ಕೋಸ್ಕರ, ನಂದು ಅಂತೇನೂ ಇಲ್ಲ, ಎಲ್ಲವೂ ಸಮಾಜಕ್ಕಾಗಿ, ಎಲ್ಲವೂ ರಾಷ್ಟ್ರಕ್ಕಾಗಿ, ಎಲ್ಲವೂ ರಾಷ್ಟ್ರದ ಉನ್ನಯನಕ್ಕಾಗಿ ಅನ್ನುವಂಥ ಯೋಚನೆಯನ್ನು ಬಹಳ ಪ್ರಾಚೀನ ಕಾಲದಿಂದಲೂ ಯಾವ ಭಾರತೀಯ ಸಮಾಜ ಮಾಡ್ತಾ ಇತ್ತು. ಆದರೆ ಇವತ್ತಿನ ದಿವಸಗಳಲ್ಲಿ ನಾವು ರಾಷ್ಟ್ರ ಜಾಗರಣದ ಅಗತ್ಯತೆ ಮತ್ತು ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದ್ದೇವೆ. ಅಂದರೆ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಜಾಗೃತಿಯ ಕೊರತೆ ಇದೆ. ಯಾವುದೋ ಒಂದು ಹಂತದಲ್ಲಿ ನಾವು ಜಾಗೃತರಾಗಬೇಕಾಗಿರುವಂತಹ ಅಗತ್ಯ ಇದೆ. ಇಲ್ಲದೆ ಇದ್ದರೆ ಮತ್ತೊಮ್ಮೆ ಭಾರತೀಯ ಸಮಾಜ ಗುಲಾಮಗಿರಿಯತ್ತ ಹೋಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವಂತಹ ನೋವು ಪ್ರತಿಯೊಬ್ಬ ಭಾರತೀಯನನ್ನು ಕಾಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ಜಾಗೃತಿಯ ಕಹಳೆಯನ್ನು ಮೊಳಗಿಸುವಂತಹ ಒಂದು ಅಗತ್ಯತೆಯನ್ನು ವಾಯ್ಸ್ ಆಫ್ ನೇಷನ್ ಫೌಂಡೇಶನ್ ಕಳೆದ 3 ವರ್ಷಗಳಿಂದ ವಿವಿಧ ಆಯಾಮಗಳಲ್ಲಿ ಏನು ಮಾಡಿಕೊಂಡು ಬರ್ತಾ ಇದೆ, ಅದರ ಒಂದು ಮೂರ್ತ ರೂಪವನ್ನಷ್ಟೇ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿರುವಂಥ ಒಂದು ಮಾತಿದೆ, ರಾಷ್ಟ್ರ ರಕ್ಷೆಗೆ ಸಮನಾದಂತಹ ಯಜ್ಞ, ರಾಷ್ಟ್ರ ರಕ್ಷೆಗೆ ಸಮನಾದಂತಹ ತಪಸ್ಸು, ರಾಷ್ಟ್ರ ರಕ್ಷೆಗೆ ಸಮನಾಗಿರುವಂತಹ ಎಲ್ಲ ರೀತಿಯ ದೇವ ಕಾರ್ಯ ಇನ್ನೊಂದಿಲ್ಲ ಅಂತ ಒಂದು ಮಾತನ್ನು ಹಿರಿಯರು, ಋಷಿಗಳು, ಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ. ದೇಶದ ರಕ್ಷಣೆಗೆ ಮಿಗಿಲಾಗಿರುವಂತಹ ತಪಸ್ಸನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತಪಸ್ಸನ್ನು ಮಾಡಿದರೆ ಆತ ತನ್ನ ಏಳಿಗೆಗಾಗಿ, ತನ್ನ ಜ್ಞಾನದ ಅಭಿವೃದ್ಧಿಗಾಗಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಆದರೆ ರಾಷ್ಟ್ರ ರಕ್ಷಣೆ ಅನ್ನುವಂಥದ್ದು ಕೇವಲ ತನ್ನ ಅಭಿವೃದ್ಧಿ, ತನ್ನ ಯಶಸ್ಸನ್ನು ಮೀರಿ ಇಡೀ ದೇಶ ಚೆನ್ನಾಗಿರಬೇಕು ಅನ್ನುವಂತಹ ವಿಶಾಲವಾದ ಪರಿಕಲ್ಪನೆಯಲ್ಲಿದೆ. ರಾಷ್ಟ್ರ ರಕ್ಷೆಗೆ ಸಮನಾಗಿರುವಂತಹ ತಪಸ್ಸು, ಅದಕ್ಕೆ ಸಮನಾಗಿರುವಂತಹ ಯಜ್ಞವನ್ನು ಜಗತ್ತಿನಲ್ಲಿ ನೀವು ಬೇರೆ ಕಡೆ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಕಲ್ಪನೆಯ ಅಡಿ ಭಾರತೀಯ ಸಮಾಜ ಸಾವಿರಾರು ವರ್ಷಗಳ ಕಾಲ ಬೆಳೆದುಕೊಂಡು ಬಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ನೀವು ಇವತ್ತಿನ ದಿವಸಗಳಲ್ಲಿ ಈ ದೇಶಿ ಪರಂಪರೆಯನ್ನು, ದೇಸಿ ವ್ಯವಸ್ಥೆಯನ್ನು ನೋಡಬಹುದಾಗಿದ್ದರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಕಾಲಘಟ್ಟ ಏನಿತ್ತು, ಒಂದಾನೊಂದು ಕಾಲದಲ್ಲಿ ಇದೇ ದೇಶದಲ್ಲಿಯೇ ಬದುಕುವುದು ಹೇಗೆ ಅನ್ನುವುದನ್ನು ಕಲಿಸ್ಕೊಡುವಂತಹ ಪ್ರಕ್ರಿಯೆ ಇತ್ತು. ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥದ್ದು, ಬದುಕುವ ಕಲೆಯನ್ನು ಭಾರತೀಯ ಸಮಾಜ ಈ ದೇಶದ ಆದರ್ಶಗಳನ್ನು ರಾಮಾಯಣದ ಮೂಲಕ, ಮಹಾಭಾರತದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿತ್ತು. ಯಾವ ರೀತಿಯಲ್ಲಿರಬೇಕು, ಯಾವ ರೀತಿಯ ಜೀವನ ವ್ಯವಸ್ಥೆಯನ್ನು ಹಾಕಿಕೊಂಡಾಗ ವ್ಯಕ್ತಿಯೊಬ್ಬನಿಗೆ ಸಮಾಜದಲ್ಲಿ ಗೌರವ ಸಿಗತ್ತೆ ಅನ್ನುವಂತಹ ಆದರ್ಶಗಳನ್ನು ನಮ್ಮ ಹಿರಿಯರೇ ಸಮಾಜಕ್ಕೆ ತೋರಿಸ್ಕೊಟ್ರು. ರಾಮಾಯಣದಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಸಂಗ ಬರ್ತದೆ. ತಾವೆಲ್ಲರೂ ಕೂಡ ರಾಮಾಯಣವನ್ನು ಓದಿರಬೇಕಾಗಿದ್ದರೆ ಈ ವಾಕ್ಯವನ್ನು ಓದ್ಕೊಂಡೇ ಮುಂದೆ ಹೋಗಿರ್ತೀರಿ. 14 ವರ್ಷಗಳ ಕಾಲ ವನವಾಸವನ್ನು ಪಿತೃವಾಕ್ಯ ಪರಿಪಾಲನೆಗಾಗಿ ಅನುಭವಿಸಬೇಕಾಗಿ ಬಂದದ್ದು ಶ್ರೀರಾಮಚಂದ್ರ. ಆದರೆ ಶ್ರೀರಾಮಚಂದ್ರ ಹೊರಡಬೇಕಾಗಿದ್ರೆ ಅವನ ಜೊತೆಯಲ್ಲಿ ನಾನು ಹೊರಡ್ತೇನೆ ಅಂತ ಆತನ ಪತ್ನಿ ಸೀತಾಮಾತೆ ಹಠ ಹಿಡಿದು ಕೂತ್ಕೊಳ್ತಾಳೆ. ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲ ಅವೆಲ್ಲ ಸರಿಯಲ್ಲ, ಅವೆಲ್ಲವೂ ಕೂಡ ತಪ್ಪು ಅಂತ ಅನೇಕ ಬಾರಿ ಆಕೆಯ ಮನವೊಲಿಸುವಂತಹ ಪ್ರಯತ್ನಗಳು ನಡೆದವಾಗ ಕೊನೆಗಾಕೆ ಹೇಳ್ತಾಳೆ, ಎಲ್ಲಿ ನನಗೆ ಅಯೋಧ್ಯೆ ಅಂದರೆ ಎಲ್ಲಿ ಶ್ರೀರಾಮಚಂದ್ರ ಬದುಕಿರ್ತಾನೆ, ಎಲ್ಲಿ ಶ್ರೀರಾಮಚಂದ್ರನ ವಾಸ ಇರ್ತದೆ, ಅದುವೇ ನನಗೆ ಅಯೋಧ್ಯೆಯಷ್ಟೇ ಹೊರತು ರಾಮ ನಿಲ್ಲದಿರುವಂತಹ ನೆಲ ಅದು ಅಯೋಧ್ಯೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರೀರಾಮನ ಜೊತೆಯಲ್ಲಿ ಸೀತಾಮಾತೆ ಹೊರಟು ನಿಂತಹ ಉದಾಹರಣೆ ಈ ದೇಶದಲ್ಲಿದೆ. ಸಹಧರ್ಮಚರೀ ಭವ ಅಂತ ರಾಮ ಸೀತೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಆವಾಗ ಲಕ್ಷ್ಮಣನು ಕೂಡ ಹೊರಟು ನಿಂತ, ನಾನು ಕೂಡ ನನ್ನ ಅಣ್ಣನ ಜೊತೆಗೆ ಹೋಗಬೇಕು ಅಂತ ಲಕ್ಷ್ಮಣನು ಹೊರಟು ನಿಲ್ತಾನೆ. ಲಕ್ಷ್ಮಣ ಹೊರಟಾವಾಗ ಲಕ್ಷ್ಮಣನ ತಾಯಿ ಲಕ್ಷ್ಮಣನಿಗೊಂದು ಮಾತನ್ನು ಹೇಳುವಂಥದ್ದು. ಇವತ್ತು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಪ್ರತಿಯೊಬ್ಬ ತಾಯಿಯು ಈ ಮಾತನ್ನು ತನ್ನ ಮಕ್ಕಳಿಗೇನಾದರೂ ಹೇಳಿದ್ದಿದ್ರೆ, ನೀವು ಮೌಲ್ಯಗಳನ್ನು, ಸಂಸ್ಕಾರಗಳ ಬೀಜವನ್ನು ಮತ್ತೆ ಮತ್ತೆ ಬಿತ್ತಬೇಕು ಅಂತ ಕೂಗಾಡಬೇಕಾಗಿರುವ ಅಗತ್ಯವೇ ಇಲ್ಲ. ಆತ ಎಷ್ಟು ಸುಂದರವಾಗಿ ತಾಯಿ ಲಕ್ಷ್ಮಣನಿಗೆ ವಿಶೇಷವಾಗಿರುವಂತಹ ಅನುಗ್ರಹದ ಮಾತುಗಳನ್ನು ಹೇಳ್ತಾಳೆ ಅಂತಂದರೆ, ಯಾವುದು ಅಯೋಧ್ಯೆ, ಎಲ್ಲಿ ಕಾಡು ಅಂತ ನೀನು ನೋಡ್ಕೊಳ್ತಾ ಇದ್ದಿ, ಆ ಕಾಡಿನ ಪ್ರದೇಶವನ್ನೇ ಅಯೋಧ್ಯೆ ಅಂತ ಭಾವಿಸು. ಅಟವಿ, ಕಾಡು, ಅದನ್ನೇ ಅಯೋಧ್ಯೆ ಅಂತ ನೀನು ಭಾವಿಸು. ಎಲ್ಲಿ ರಾಮ ಇದ್ದಾನೆ ಆತನನ್ನೇ ದಶರಥ ಅಂತ ನೀನು ಭಾವಿಸು.
ಇನ್ನು ರಾಮನ ಹೆಂಡತಿ ಸೀತೆ ನಿನ್ನ ಅತ್ತಿಗೆ ಯಾರಿದ್ದಾಳೆ ಅವಳನ್ನೇ ನಾನು ಸುಮಿತ್ರೆ ಅಂತ ಭಾವಿಸ್ಕೊ, ಗಚ್ಚತಾತ ಅಂತ ತನ್ನ ಮಗನನ್ನ ಕಳಿಸ್ಕೊಡ್ತಾಳೆ. ಎಂಥ ಮೌಲ್ಯಗಳನ್ನು ಈ ದೇಶ ಒಂದು ಕಾಲದಲ್ಲಿ ಬಿತ್ತಿತ್ತು ಅಂದರೆ, ತನ್ನವರಿಗಾಗಿ ಬದುಕುವುದು, ಸಾಮ್ರಾಜ್ಯದ ರಕ್ಷಣೆಗೋಸ್ಕರ ಬದುಕುವುದು, ಕೊಟ್ಟ ಮಾತಿಗೆ ಒಂದು ಹೆಜ್ಜೆಯೂ ಆ ಕಡೆ ಈ ಕಡೆ ಇಲ್ಲದಂತೆ ಬದುಕುವುದನ್ನೇ ಜೀವನದ ಅತ್ಯಂತ ಶ್ರೇಷ್ಠ ಮೌಲ್ಯ ಅಂತ ಯಾವ ರಾಷ್ಟ್ರ ಜಗತ್ತಿಗೆ ಒಂದು ಕಾಲದಲ್ಲಿ ಪಾಠ ಮಾಡಿತ್ತೋ, ಯಾವ ದೇಶದಲ್ಲಿ ಭಾರತೀಯ ಪರಂಪರೆಯ ರಾಜ ಯುಧಿಷ್ಠಿರ ಮತ್ತು ಕೌರವರ ನಡುವೆ ಮಹಾಯುದ್ಧ ಆಗುವುದಕ್ಕಿಂತ ಮೊದಲೇ ಬಾಲ್ಯಕಾಲದಲ್ಲಿ ತಾರುಣ್ಯವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಯುದ್ಧ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪರಕೀಯರು, ಗಂಧರ್ವರು ಕೌರವ ಪಾಂಡವರನ್ನ ಆಕ್ರಮಿಸುವುದಕ್ಕೆ ಬಂದಾಗ ಪಾಂಡವರಲ್ಲಿ ಅನೇಕ ಜನ ಧರ್ಮರಾಯನಿಗೆ ಹೇಳ್ತಾರೆ, ಭಾಳ ಚೆನ್ನಾಗಾಯ್ತಿದು, ತುಂಬ ಚೆನ್ನಾಗಾಯಿತು, ಕುರುವಂಶದವರ ನಾಶಕ್ಕೆ, ಕೌರವರ ನಾಶಕ್ಕೆ ಇವತ್ತು ಯಾರೋ ಒಬ್ಬರು ಹೊರಗಡೆಯಿಂದ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಬಹಳ ಖುಷಿ ಪಡೋಣ, ಕೌರವರನ್ನ ಸಮೂಲವಾಗಿ ನಾಶ ಮಾಡುವಂಥದ್ದು ನಿಶ್ಚಿತ. ಈ ಮಾತನ್ನು ಕೇಳಿ ಉಳಿದ ಪಾಂಡುಪುತ್ರರೆಲ್ಲ ಸಂತೋಷವನ್ನು ಅನುಭವಿಸಬೇಕಾಗಿದ್ರೆ ಧರ್ಮರಾಯ ತನ್ನ ಸಹೋದರರಿಗೆ ಒಂದು ಬಹಳ ಅದ್ಭುತವಾಗಿರುವ ಮಾತನ್ನು ಉಲ್ಲೇಖ ಮಾಡ್ತಾನೆ. ಪರಸ್ಪರ ವಿರೋಧೇತು ವಯಂ ಪಂಚ ಶತಂ ಚತೆ ಪರಿಭವ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ಅಂತ ಒಂದು ಆದರ್ಶವನ್ನ ಮಹಾಭಾರತ ಕಾಲದಲ್ಲಿ ಧರ್ಮರಾಯ ಉಲ್ಲೇಖ ಮಾಡುವಂಥದ್ದು. ಇವತ್ತಿನ ದಿವಸಗಳಲ್ಲಿ ನಾವೆಲ್ಲ ಏನು ಬೇರೆ ಬೇರೆ ಆಯಾಮಗಳಲ್ಲಿ ಹರಿದು ಹಂಚು ಹೋಗ್ತಾ ಇದ್ದೇವೆ, ನಾನು ಕನ್ನಡಿಗ, ನಾನು ಮಲಯಾಳಿ, ನಾನು ತಮಿಳು ಅಂತ ಏನು ಹರಿದು ಹಂಚು ಹೋಗ್ತಾ ಇದ್ದೇವೆ, ಜಾತಿಯ ಹೆಸರಿನಲ್ಲಿ ನಾವೇನು ಹರಿದು ಹಂಚು ಹೋಗ್ತಾ ಇದ್ದೇವೆ. ಧರ್ಮದ ಪ್ರಜ್ಞೆ ನಮ್ಮನ್ನ ಕಾಡಬೇಕಾಗಿ ಬಂದಾಗ, ಧರ್ಮವನ್ನು ಉಳಿಸಬೇಕಾಗಿ ಬಂದಾಗ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆ ನಮ್ಮ ಮನದಲ್ಲಿ ಬರದೇ ಇದ್ರೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಸನಾತನತೆಯ ತೇರನ್ನ ಎಳೆಯುವವರು, ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಕಟಿಬದ್ಧರಾದವರು ಅನ್ನುವ ಯೋಚನೆ ನಮ್ಮಲ್ಲಿ ಬರದೇ ಇದ್ರೆ ಏನಾಗತ್ತೆ ಅನ್ನುವಂಥದ್ದನ್ನ ಧರ್ಮರಾಯ ಉಲ್ಲೇಖ ಮಾಡುವಂಥದ್ದು. ಪರಸ್ಪರ ವಿರೋಧೇತು ವಯಂ ಪಂಚ ಶತಂ ಚತೆ. ನಾವು ಮಾತನಾಡ್ಕೊಂಡಿರಬೇಕಾಗಿದ್ರೆ, ನಾವು ವ್ಯಾವಹಾರಿಕವಾಗಿರುವ ಅನೇಕ ಜಗಳಗಳನ್ನು ಮಾಡಬೇಕಾಗಿದ್ರೆ ನಾವು 5 ಜನ, ಅವರು 100 ಜನ. ಒಂದು ವೇಳೆ ನಮ್ಮ ಮೇಲೆ ಇನ್ನಾರಾದರೂ ಒಬ್ಬ ಆಕ್ರಮಣವನ್ನ ಮಾಡಿದಾಗ ನಾವು 5 ಜನ ಬೇರೆ, ಅವರು 100 ಜನ ಬೇರೆ ಅಂತ ಯೋಚನೆ ಮಾಡೋದಕ್ಕಿಲ್ಲ. ವಯಂ ಪಂಚೋತ್ತರಂ ಶತಂ, ನಾವು ಒಟ್ಟು ಎಷ್ಟು ಜನ? ನಾವು 105 ಜನ ಕೌರವರು ಪಾಂಡವರು ಒಂದೇ ಅನ್ನುವಂತಹ ಮಾನದಂಡವನ್ನ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಯಾವ ಧರ್ಮರಾಯ ಆ ಮಹಾಭಾರತ ಕಾಲದಲ್ಲಿ ಉಲ್ಲೇಖ ಮಾಡಿಕೊಟ್ರೋ, ಇವತ್ತು ನಾವು ಅದನ್ನು ಮರೆತೇ ಬಿಟ್ಟಿದ್ದೇವೆ. ಮರೆತು ಬಿಟ್ಟಿದ್ದೇವೆ. ನಮ್ಮ ಸುತ್ತ ಇರುವಂತಹ ಬಹಳ ಸುಂದರವಾಗಿ ಅದರ ಒಂದು ವಿವರಣೆಯನ್ನು ಕೊಟ್ಟರು. ಹೇಗೆ ನಮ್ಮದೇ ಭೂಭಾಗಗಳು ನಮ್ಮಿಂದ ಕೈ ತಪ್ಪಿ ಹೋಯಿತು. ನಮ್ಮಿಂದ ಕೈ ತಪ್ಪಿ ಹೋದಾಗ ನಾವು ಯಾವತ್ತೂ ಕೂಡ ಆ ಭಾಗ ನಮ್ಮದು ಅನ್ನುವ ಯೋಚನೆಯನ್ನ ಹಿಂದಿನ ಕಾಲದಲ್ಲಿ ಮಾಡದೇ ಇದ್ದದ್ದರಿಂದ ನಮ್ಮ ವೈಯಕ್ತಿಕ ಸ್ವಾರ್ಥಗಳನ್ನು ಆಯಾಯ ಕಾಲಖಂಡಗಳಲ್ಲಿ ಆಳುತ್ತಿದ್ದ ಜನ ಯೋಚನೆ ಮಾಡಿದ್ರಿಂದ ಇವತ್ತು ಭಾರತದ ಭೂಭಾಗವೇ ನಮ್ಮಿಂದ ಕೈ ತಪ್ಪಿ ಹೋಗಿದೆ. ಇವತ್ತಿಗೂ ಆಗ್ತಾ ಇರುವಂತಹ ಸಮಸ್ಯೆಯೇ ಹೀಗೆ. ಧರ್ಮರಾಯನ ಆ ಆಡಳಿತ ಸೂತ್ರವನ್ನ ನಮ್ಮವರು ಯೋಚನೆ ಮಾಡಿರದೇ ಇದ್ದದ್ದರಿಂದ, ನಮ್ಮವರೇ ಪರಕೀಯರಿಗೆ ಬನ್ನಿ ಅಂತ ರತ್ನಗಂಬಳಿಯನ್ನ ಹಾಸಿದ ಪರಿಣಾಮವಾಗಿ ನಾವು ವಿಕೃತವಾಗಿರುವ ಅನೇಕ ರೀತಿಯ ಕಂಡು ಕೇಳರಿಯದ ಆಧುನಿಕ ಆಕ್ರಮಣಗಳಿಗೆ ಈ ದೇಶ ಇವತ್ತು ಅಣಿಯಾಗ್ತಾ ಇದೆ. ಎದುರಿಸಬೇಕಾಗಿರುವಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ನಮ್ಮ ಕಣ್ಣ ಎದುರುಗಡೆ ಇದೆ. ದೇಶದ ರಕ್ಷಣೆ, ದೇಶದ ಜವಾಬ್ದಾರಿ, ನಾಡಿನ ಮೇಲೆ ಆಗ್ತಾ ಇರುವಂತಹ ಆಕ್ರಮಣಗಳ ಹಲವು ರೂಪಗಳನ್ನು ಒಂದು ಬಾರಿ ಗಮನಿಸ್ತಾ ಹೋಗಿ. ನಮ್ಮ ಮೇಲೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಈ ದೇಶದ ಮೇಲೆ ನಿರಂತರವಾಗಿ ಅನೇಕ ಶತಮಾನಗಳಿಂದ, ಸಹಸ್ರಮಾನಗಳಿಂದ ಆಗ್ತಾ ಇದೆ ಅಂತ. ಮೊದಲ ಬಾರಿಗೆ ಈ ದೇಶದ ಮೇಲೆ ಒಬ್ಬ ಅಲೆಕ್ಸಾಂಡರ್ ಆಕ್ರಮಣ ಮಾಡಿದ, ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣ ಮಾಡಿದ, ಆಮೇಲೆ 1300 ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನು ಲೂಟಿ ಹೊಡೆಯುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯಿತು. ನಾವು ನಮ್ಮ ಇತಿಹಾಸದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಓದಿರದ, ಕೇಳಿರದ ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಮೊಹಮ್ಮದ್ ಬಿನ್ ಕಾಸಿಂ ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಅಂತ ಯಾವ ಪಠ್ಯಪುಸ್ತಕ ಸಾರಿ ಹೇಳ್ತದೆ, ಅದೇ ಪಠ್ಯಪುಸ್ತಕದಲ್ಲಿ ನಾವು ಯಾವತ್ತಾದರೂ ಗಮನಿಸಿದ್ದೀವ ಆ ಕಾಸಿಮನ ವಿರುದ್ಧ ಸೇಡನ್ನ ತೀರಿಸೋದಕ್ಕೋಸ್ಕರ ತನ್ನ ಇಡೀ ಬದುಕನ್ನೇ ಧಾರೆ ಎರೆದು, ತನ್ನ ಇಡೀ ಜೀವನವನ್ನೇ ಧಾರೆ ಎರೆದು
ಆ ವೀರ ದಾಹಿರನ ಇಬ್ಬರು ಹೆಣ್ಣು ಮಕ್ಕಳು ಸೂರ್ಯಾದೇವಿ ಮತ್ತು ಪರಿಮಳಾದೇವಿ ಕಾಸಿಮನ ಶರೀರದಿಂದ ಎರಡಾಗುವವರೆಗೆ ಬದುಕಿದ್ದು, ಆತ ಸತ್ತದ್ದನ್ನ ಕಣ್ಣಾರೆ ಕಂಡ ಬಳಿಕವೇ ಪರಸ್ಪರ ಇರಿದು ಈ ಧರ್ಮದ ರಕ್ಷಣೆಗೋಸ್ಕರ ತಮ್ಮ ಬದುಕನ್ನ ಸಮರ್ಪಣೆ ಮಾಡಿದ ಸೂರ್ಯಾದೇವಿ ಪರಿಮಳಾದೇವಿಯರ ಇತಿಹಾಸವನ್ನ ನಾವು ಪಠ್ಯಪುಸ್ತಕದಲ್ಲಿ ಓದಿಲ್ಲ, ನಮ್ಮ ಮಕ್ಕಳಿಗೆ ಹೇಳಿಕೊಡ್ಲೂ ಇಲ್ಲ. ಈ ದೇಶದ ವೀರ ಚರಿತ್ರೆಯನ್ನ ಯಾರು ಅಧ್ಯಯನ ಮಾಡುವುದಿಲ್ಲ, ಯಾರಿಗೆ ದೇಶದ ಚರಿತ್ರೆಯ ಅರಿವಿರುವುದಿಲ್ಲ, ಅವನು ದೇಶಕ್ಕೆ ಒಂದು ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನಾಡಿನ ಚರಿತ್ರೆ ಗೊತ್ತಿಲ್ಲದೆ ಇದ್ರೆ, ನಾಡಿನ ಇತಿಹಾಸದ ಅರಿವಿಲ್ಲದೆ ಇದ್ರೆ, ನನ್ನ ಪೂರ್ವಿಕರು ಎಂಥ ಮಹಾನ್ ರಾಜ ಪರಂಪರೆಗೆ ಸೇರಿದ್ರಾಯ್ತು ಅನ್ನುವುದು ಗೊತ್ತಿಲ್ಲದೆ ಇದ್ದರೆ ಹೇಗೆ ಕಾಶ್ಮೀರ ನಿಧಾನಕ್ಕೆ ಬದಲಾಗಿ ಹೋಯಿತು. ಇವತ್ತೇನು ನಾವು ಕಾಶ್ಮೀರ್ ಫೈಲ್ಸ್ ಅಲ್ಲಿ 1990ರ ದಶಕದಲ್ಲಿ ಟೀಕಾಲಾಲ್ ಟಪ್ಲು ಹತ್ಯೆಯ ನಂತರ ನಡೆದಂತಹ ಘಟನೆಯನ್ನ ಮಾತ್ರ ನೋಡ್ತಾ ಇದ್ದೇವೆ. ಅದರ ಹಿಂದೆ ಕಾಶ್ಮೀರದ ಮೇಲೆ ಆದಂತಹ ಆಕ್ರಮಣ ಎಲ್ಲಿಯವರೆಗಿತ್ತು ಅಂತ ಯೋಚನೆ ಮಾಡಿ. ಕಾಶ್ಮೀರ ಅಂದಾಗ ನಮ್ಮ ಕಣ್ಣ ಎದುರುಗಡೆ ಬರುವಂಥದ್ದೇ ವಿಶೇಷವಾದ ಸಂಸ್ಕೃತ ಸಾಹಿತ್ಯ. ನೀವು ಸಂಸ್ಕೃತದಲ್ಲಿ ಅಲಂಕಾರ, ವ್ಯಾಕರಣ, ಸಾಹಿತ್ಯ, ಶಾಸ್ತ್ರ, ಛಂದಸ್ಸು ಯಾವುದೇ ವಿಷಯವನ್ನ ತಗೊಳ್ಳಿ, ಒಂದಲ್ಲದಿದ್ದರೆ ಒಂದು ರೆಫರೆನ್ಸ್ ಕಾಶ್ಮೀರದ ಒಬ್ಬ ಪಂಡಿತನ ಬಗ್ಗೆ ಇದ್ದೇ ಇರುತ್ತದೆ. ಅದು ಕಲ್ಲಣ ಆದರೂ ಸರಿ, ಅದು ಭಾಮಹ ಆದರೂ ಸರಿ, ಯಾವುದೇ ಒಬ್ಬ ಪಂಡಿತನ ಹೆಸರನ್ನ ತೆಗಿರಿ, ಒಂದು ಲಿಂಕ್ ಕಾಶ್ಮೀರದಲ್ಲಿ ಇದ್ದೇ ಇರುತ್ತದೆ. ಅಂಥ ಕಾಶ್ಮೀರವನ್ನ ಲಲಿತಾದಿತ್ಯ ಅನ್ನುವ ರಾಜ ಆಳ್ತಾ ಇದ್ದ. ಲಲಿತಾದಿತ್ಯ ಕಾಶ್ಮೀರವನ್ನ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಶ್ಮೀರವನ್ನ ಸ್ವರ್ಗಕ್ಕೆ ಸ್ಪರ್ಧಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸ್ವರ್ಗದ ಸ್ಪರ್ಧಿಯಾಗಿ ಸುಂದರ ಕಾಶ್ಮೀರವನ್ನ ರೂಪಿಸಿದ್ದೇ ರಾಜ ಲಲಿತಾದಿತ್ಯ. ಆಮೇಲೆ ಬಂದಂತಹ ಹಿಂದೂ ರಾಜರು ಅನೇಕ ಮಂದಿ ಕಾಶ್ಮೀರಕ್ಕೊಂದು ಹೊಸ ರೂಪನ್ನ, ಹೊಸ ಕಳೆಯನ್ನ ನಿರಂತರವಾಗಿ ಕೊಡ್ತಾ ಹೋದ್ರು. ಆದರೆ ಯಾವಾಗ ಆಕ್ರಮಣ ಆರಂಭ ಆಯಿತು, ಯಾವಾಗ ಕಾಶ್ಮೀರದ ಮೇಲೆ ರಕ್ತಪಾತದ ಅನೇಕ ಘಟನೆಗಳು ನಡೀತಾ ಹೋಯಿತು, ಆವಾಗ ಕಾಶ್ಮೀರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸಿಖ್ ದೊರೆ ರಣಜಿತ್ ಸಿಂಗ್ 17-18ನೇ ಶತಮಾನದಲ್ಲಿ ಕಾಶ್ಮೀರವನ್ನು ಉಳಿಸುವಂತಹ ಕೆಲಸವನ್ನ ಮತ್ತೆ ಮಾಡಿದರು. ಆದರೆ ದುರ್ದೈವವಶಾತ್ ಸ್ವಾತಂತ್ರ್ಯದ ತರುವಾಯ ನಡೆದಂತಹ ಒಂದಷ್ಟು ಗೊಂದಲಗಳು, ದಕ್ಷ ನಾಯಕತ್ವ ಇಲ್ಲದೆ ಇದ್ದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಶ್ಮೀರ ನಮ್ಮಿಂದ ಕೈ ತಪ್ಪಿ ಹೋಯಿತು. ಕಾರಣ ಏನು ಕಾಶ್ಮೀರ ಕೈ ತಪ್ಪುವುದಕ್ಕೆ ಅಂತಂದರೆ ಜಾಗರಣದ ಕೊರತೆ, ಜಾಗೃತಿಯ ಕೊರತೆಯಿಂದಲಾಗಿ ಕಾಶ್ಮೀರ ಒಂದು ಹಂತದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿ ಬದಲಾಯಿತು. ಇವತ್ತೇನೋ 4-5-6 ವರ್ಷಗಳಲ್ಲಿ ಕಾಶ್ಮೀರದ ಸ್ಥಿತಿಗತಿಗಳು ಬದಲಾಗಿದೆ. ಆದರೆ ನಾವು ಇತಿಹಾಸದ ಪುಟಗಳನ್ನು ತೆರೀತಾ ಹೋದರೆ ಜಾಗೃತಿಯ ಕೊರತೆ ಇರುವ ಹೊತ್ತಲ್ಲೆಲ್ಲ ನಮ್ಮ ಭೂಭಾಗ ನಮ್ಮ ಕೈಯಿಂದ ತಪ್ಪಿ ಹೋಗಿದೆ. ಯಾವೆಲ್ಲ ಸಂದರ್ಭಗಳಲ್ಲಿ ಹಿಂದುವಿಗೆ, ಭಾರತೀಯನಿಗೆ ಜಾಗೃತಿಯ ಕೊರತೆ ಕಾಡಿದೆ, ರಾಷ್ಟ್ರವನ್ನು ಉಳಿಸಬೇಕು ಅನ್ನುವಂತಹ ಯೋಚನೆ ಸೆಕೆಂಡರಿಯಾಗಿ ಮೂಡಿ ಬಂದಿತ್ತು, ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ದೇಶದ ಇತಿಹಾಸದ ಮೇಲೆ ಅಪಚಾರವನ್ನು ಎಸಗುವಂತಹ ಅನೇಕ ಪ್ರಯತ್ನಗಳನ್ನು ನಾವು ಇತಿಹಾಸದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ರಾಜ ಮಹಾರಾಜರುಗಳ ನಿರಂತರ ಶ್ರಮದ ಫಲವಾಗಿ ಅನೇಕ ಯಾರೆಲ್ಲ ಆಕ್ರಮಣಕಾರರಿದ್ದಾರೆ ಅವರ ಎಲ್ಲರ ಹುಟ್ಟನ್ನು ಅಡಗಿಸುವ ಪ್ರಯತ್ನಗಳು ನಡೆದರೂ ವಿಶೇಷವಾಗಿ ಈ ದೇಶದ ಮೇಲೆ ನಡೆದದ್ದು ಶೈಕ್ಷಣಿಕ ಆಕ್ರಮಣ. ಇವತ್ತಿಗೂ ಕೂಡ ನಾವು ಅದರಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಹೆಸರನ್ನೇ ತಪ್ಪಿಸುವಂತಹ ಪ್ರಯತ್ನಗಳು ಇವತ್ತು ನಡೀತಾ ಇರಬೇಕಾಗಿದ್ರೆ, ಆ ಬ್ರಿಟಿಷ್ ಮೆಕಾಲೆ ಪ್ರೇರಿತ ಶಿಕ್ಷಣ ವ್ಯವಸ್ಥೆ ಹೇಗೆ ಭಾರತೀಯ ಮಸ್ತಿಷ್ಕಗಳನ್ನು ಆವರಿಸಿಕೊಂಡಿದೆ ಅಂತ ಒಂದು ಬಾರಿ ನಾವು ಯೋಚನೆಯನ್ನ ಮಾಡಬೇಕು. 1835ರಲ್ಲಿ ಈ ವಿದೇಶಿ ಶಿಕ್ಷಣ ವ್ಯವಸ್ಥೆಯನ್ನ ದೇಶದಲ್ಲಿ ತಂದು ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಮೆಕಾಲೆ ಹೇಳುವ ಮಾತಿದು, ಐ ಹ್ಯಾವ್ ಟ್ರಾವೆಲ್ಡ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಇಂಡಿಯಾ. ನಾನು ಭಾರತದ ಉದ್ದ ಅಗಲ ಆಳ ವಿಸ್ತಾರಗಳಲ್ಲೆಲ್ಲ ಓಡಾಡಿದ್ದೇನೆ. ನನಗೆ ಒಬ್ಬನೇ ಒಬ್ಬ ದಗಾಕೋರ, ಒಬ್ಬನೇ ಒಬ್ಬ ದರೋಡೆಕೋರ, ಒಬ್ಬನೇ ಒಬ್ಬ ಕಳ್ಳ, ಒಬ್ಬನೇ ಒಬ್ಬ ಸುಳ್ಳ, ಒಬ್ಬನೇ ಒಬ್ಬ ದೇಶದ್ರೋಹಿಯನ್ನ ನಾನು ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಶ್ರೀಮಂತಿಕೆ, ಆಧ್ಯಾತ್ಮ ಶ್ರೀಮಂತಿಕೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಧರ್ಮಭೀರುತನವನ್ನ ನಾನು ಭಾರತದ ತುಂಬ ನೋಡಿದ್ದೇನೆ. ಹಾಗಾಗಿ ಭಾರತವನ್ನು ಇನ್ನು ಮುಂದೆ ಬಂದೂಕು, ಕತ್ತಿ, ಗುರಾಣಿಗಳನ್ನು ಹಿಡಿದುಕೊಂಡು
ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಭಾರತವನ್ನು ಗೆಲ್ಲಬೇಕಾಗಿದ್ರೆ ಬ್ರಿಟಿಷರು ನಾವು ಏನು ಮಾಡಬೇಕು? ಆ ಪ್ರಶ್ನೆಗೂ ಮೆಕಾಲೆಯ ಬಳಿಯಲ್ಲಿ ಉತ್ತರ ಇತ್ತು. ಭಾರತವನ್ನು ಗೆಲ್ಲಬೇಕೆಂದಿದ್ದರೆ ಈ ದೇಶದಲ್ಲಿರುವ ಲಕ್ಷಾಂತರ ಗುರುಕುಲ ವ್ಯವಸ್ಥೆಯನ್ನು ನಾಶ ಮಾಡಿ ಹಾಕಿ. ಗುರುಕುಲ ಪರಿಸ್ಥಿತಿಯನ್ನು, ಗುರುಕುಲ ವ್ಯವಸ್ಥೆಯನ್ನು ನಾಶ ಮಾಡಿದರೆ ಭಾರತ ತನ್ನಿಂದ ತಾನಾಗಿಯೇ ಆಂತರಿಕವಾಗಿ ನಾಶಗೊಳ್ಳುತ್ತದೆ. ಗೆದ್ದಲು ಹಿಡಿದ ಹಾಗಿದವು, ಆಂತರಿಕವಾಗಿ ನಾಶಗೊಳ್ಳುತ್ತದೆ. ಆಂತರಿಕವಾಗಿ ನಾಶಗೊಂಡ ದೇಶವನ್ನು ಆಳುವುದು ಕಷ್ಟವಲ್ಲ. ಈ ವರದಿಯನ್ನು ಮಾನ್ಯ ಮಾಡಿತು. ಭಾರತದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆಗೆ ಒಂದು ಹೊಸ ವೇಗ ಸಿಕ್ತು. ಇಂಗ್ಲಿಷ್ ಶಾಲೆಗಳು, ಆಂಗ್ಲರ ಶಾಲೆಗಳು ಆರಂಭ ಆಯಿತು. ಮಕ್ಕಳೆಲ್ಲ ಇಂಗ್ಲೀಷನ್ನು ಕಲಿತರು. ಒಬ್ಬ ಅಧಿಕಾರಿ ಬಹಳ ನಿಸ್ಸಂಶಯವಾಗಿ ನಾನು ಹೇಳಬಲ್ಲೆ ಅಂತ ಒಂದು ಘೋಷಣಾ ಪತ್ರವನ್ನೇ ಹೊರಡಿಸ್ತಾನೆ. ನಮ್ಮ ವಿದೇಶಿ ಮಾಧ್ಯಮದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದಿದ ಭಾರತೀಯನೊಬ್ಬ ಮುಂದೊಂದು ದಿನ ತಾನು ಪೂಜಿಸುವ ದೇವರನ್ನೇ ಏಕಿದು ಅಂತ ಪ್ರಶ್ನೆ ಮಾಡಬಲ್ಲ ನಾಸ್ತಿಕವಾದವನ್ನು ನಾವಷ್ಟು ಈ ದೇಶದಲ್ಲಿ ಹರಡಿಸುವುದಕ್ಕೆ ಸಾಧ್ಯವಿದೆ. ಗುರುಕುಲ ಪದ್ಧತಿ ಹೋದಾಗ ಭಾರತಕ್ಕೆ ಎಷ್ಟು ನಷ್ಟವಾಯಿತು ಅಂದರೆ, ಇವತ್ತು ಭಗವದ್ಗೀತಾ ಅಭಿಯಾನವನ್ನು ಏನು ಮಾಡ್ತಾ ಇದ್ದಾರೆ, ಭಗವದ್ಗೀತೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅನ್ನುವ ಒಂದು ಯೋಚನೆ ಸರಕಾರದ ಮಟ್ಟದಲ್ಲಿ ಬಂದಾಗ ಆರಂಭದಲ್ಲೇ ಅಪಸ್ವರ ಬಂತು. ಯಾಕೆ ಭಗವದ್ಗೀತೆ ಬೇಕು, ಯಾಕೆ ಗೀತೆ ಬೇಕು, ಯಾಕೆ ರಾಮಾಯಣ ಬೇಕು, ಯಾಕೆ ನೈತಿಕ ಮೌಲ್ಯಗಳು ವಿದ್ಯಾರ್ಥಿಗಳಿಗೆ ಬೇಕು ಅಂತ ಒಂದು ಅಪಸ್ವರ ಬಂತು. ಎಲ್ಲಿ? ಪಾಕಿಸ್ತಾನದಲ್ಲಲ್ಲ, ಚೀನಾದಲ್ಲಲ್ಲ, ಅಮೇರಿಕಾದಲ್ಲಲ್ಲ, ಇಂಗ್ಲೆಂಡ್ನಲ್ಲಲ್ಲ. ಯಾವ ನೆಲ 18 ಅಧ್ಯಾಯ 700 ಶ್ಲೋಕಗಳ ಗೀತೆಯ ಮೂಲಕ ಜಗತ್ತನ್ನು ಬೆಳಗಿ, ಜಗತ್ತಿನ ಮೊಟ್ಟ ಮೊದಲ ಡಾಕ್ಟರ್, ಜಗತ್ತಿನ ಮೊಟ್ಟ ಮೊದಲ ಸೈಕಿಯಾಟ್ರಿ, ಜಗತ್ತಿನ ಮೊಟ್ಟ ಮೊದಲ ಟೀಚರ್, ಜಗತ್ತಿನ ಮೊಟ್ಟ ಮೊದಲ ರಾಜಕಾರಣಿ, ಜಗತ್ತಿನ ಮೊಟ್ಟ ಮೊದಲ ಮೇಧಾವಿ ಅಂತ ಯಾವ ಶ್ರೀಕೃಷ್ಣನನ್ನು ನಾವು ಕರೀತೇವೆ, ಅಂತಹ ಶ್ರೀಕೃಷ್ಣ ಹುಟ್ಟಿದ, ಶ್ರೀಕೃಷ್ಣ ಆಡಿದ, ಶ್ರೀಕೃಷ್ಣ ಬೆಳೆದ, ಕೃಷ್ಣ ಗೀತಾಸಾರವನ್ನು ಬೋಧಿಸಿದಂತಹ ಭಾರತದ ನೆಲದಲ್ಲೇ ಗೀತೆಯನ್ನು ಬೋಧನೆ ಮಾಡಬೇಕು ಅಂತಂದರೆ ನಾವದನ್ನು ಯಾವುದೋ ಒಂದು ಹಸಿರು ಕಣ್ಣಿನಲ್ಲಿ ನೋಡುವಂತಹ ಪ್ರಕ್ರಿಯೆಗಳು ದೇಶದಲ್ಲಿ ನಡೀತಾ ಇದೆ ಅಂತಂದರೆ ಕಾರಣ ಏನು ಅಂದರೆ ಅದೇ ವಿದೇಶಿ ಶಿಕ್ಷಣದ ಪ್ರಭಾವ. ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಓದ್ತಾ ಇದ್ದಂತಹ ವಿದ್ಯಾರ್ಥಿಗೆ ಸೆಂಡ್ ಆಫ್ ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ಅಧ್ಯಾಪಕರು ಪಾರ್ಟಿಗಳನ್ನು ಕೊಡ್ತಾ ಇರಲಿಲ್ಲ. ಇವತ್ತು ನಮ್ಮ ಬೆಂಗಳೂರಿನ ಅನೇಕ ಕಾಲೇಜುಗಳಲ್ಲಿ ಸೆಂಡ್ ಆಫ್ ಕಾರ್ಯಕ್ರಮ ಹೇಗಿರ್ತದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅನೇಕ ಪೋಷಕರಿಗೆ ಗೊತ್ತಿದೆ, ತರುಣರಿಗೆ ಗೊತ್ತಿದೆ, ಅಧ್ಯಾಪಕರಿಗೆ ಗೊತ್ತಿದೆ ಒಂದು ಸೆಂಡ್ ಆಫ್ ಕಾರ್ಯಕ್ರಮ ಹೇಗಿರ್ತದೆ ಅಂತ. ಆದರೆ ಪ್ರಾಚೀನ ಭಾರತೀಯ ಗುರುಕುಲ ವ್ಯವಸ್ಥೆಯಲ್ಲಿ ಸೆಂಡ್ ಆಫ್ ಅಂದರೆ ಆ ವಿದ್ಯಾರ್ಥಿಯನ್ನು ಜಾಗೃತ ರಾಷ್ಟ್ರಭಕ್ತನನ್ನಾಗಿ ಮಾಡಿ ಹೊರಗಡೆ ಕಳಿಸ್ಕೊಡ್ತಾ ಇದ್ದದ್ದು. ಸಾಮಾನ್ಯ ವಿದ್ಯಾರ್ಥಿ ಅಲ್ಲ, ಆತ ದೇಶ ರಕ್ಷಕನಾಗಿ ಹೊರಗಡೆ ಹೋಗ್ತಾ ಇದ್ದ. ಮೌಲ್ಯಗಳನ್ನು ತುಂಬಿಸ್ತಾ ಇದ್ರು. 12 ವರ್ಷ 14 ವರ್ಷ ಅಧ್ಯಯನವನ್ನು ಮಾಡಿ ಮುಗಿಸಿ ಮನೆಗೆ ಹೊರಟಂತಹ ವಿದ್ಯಾರ್ಥಿಗೆ ಅಧ್ಯಾಪಕ ಹೇಳುವ ಕಟ್ಟ ಕಡೆಯ ಉಪದೇಶ ಇದು. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾನ್ಮ ಪ್ರಮದಃ. ಸತ್ಯವನ್ನೇ ಹೇಳು, ಧರ್ಮ ಮಾರ್ಗದಲ್ಲಿಯೇ ನಡಿ, ಯಾವತ್ತಿಗೂ ಕೂಡ ಸ್ವಂತ ಅಧ್ಯಯನದಿಂದ ಒಂದು ಹೆಜ್ಜೆಯೂ ಹಿಂದೆ ಬರಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಅಧ್ಯಯನ ಮಾಡಬೇಕು, ಅದರ ಜೊತೆಗೆ ನಿನಗೆ ಗೊತ್ತಿರೋದನ್ನು ಇತರರಿಗೆ ಹೇಳಿಕೊಡಬೇಕು. ಈ ಕ್ರಿಯೆಯಿಂದ ಯಾವತ್ತೂ ವಿಮುಖನಾಗಬೇಡ. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಭಗವಂತನ ಕಾರ್ಯ, ಹಿರಿಯರ ಕೆಲಸಗಳಲ್ಲಿ ಯಾವತ್ತೂ ಅಸಡ್ಡೆಯನ್ನು ತೋರಬೇಡ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ. ಸತ್ಯ, ಧರ್ಮ, ನಿನ್ನ ಯೋಗಕ್ಷೇಮ, ನಿನ್ನ ಆನಂದವನ್ನು ಹೊರತುಪಡಿಸಿ ಯೋಚನೆಯನ್ನು ಮಾಡಬೇಡ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಂಥ ಉನ್ನತವಾಗಿರುವ ಆದರ್ಶಗಳನ್ನು ಈ ದೇಶದ ಆಚಾರ್ಯರು ಹೇಳಿಕೊಡ್ತಾ ಇದ್ರು. ಅಂದರೆ ಕೊನೆಯ ಸೂಕ್ತ ಅವರದ್ದಿದ್ದದ್ದೇ ರಾಷ್ಟ್ರದೇವೋ ಭವ. ದೇಶವನ್ನು ದೇವರೆಂದು ಭಾವಿಸು. ನಿನ್ನ ತಾಯಿ ನಿನಗೆ ದೇವರು, ನಿನ್ನ ತಂದೆ ನಿನಗೆ ದೇವರು, ನಿನಗೆ ಅಕ್ಷರ ಕಲಿಸ್ಕೊಡುವಂತಹ ಗುರುಗಳು ನಿನ್ನ ದೇವರು, ನಿನ್ನ ಮನೆಗೆ ಬರುವಂತಹ ಅತಿಥಿ ನಿನ್ನ ದೇವರು, ನಿನಗೆಲ್ಲವನ್ನೂ ಕೊಡುವಂತಹ ಈ ದೇಶವೂ ನಿನ್ನ ದೇವರು ಅನ್ನುವ ಭಾವನೆಯನ್ನು ವಿದ್ಯಾರ್ಥಿಯ ತಲೆಯಲ್ಲಿ ತುಂಬಿಸ್ತಾ ಇದ್ದಂತಹ ಗುರುಕುಲ ವ್ಯವಸ್ಥೆ ಯಾವಾಗ ಕಡಿದು ಹೋಯಿತೋ ಆವಾಗ ಈ ದೇಶದಲ್ಲಿ ಆದರ್ಶಗಳನ್ನು, ದೇಶದಲ್ಲಿ ಸಿದ್ಧಾಂತಗಳನ್ನು, ದೇಶದಲ್ಲಿ ವಿಶಿಷ್ಟವಾಗಿರುವಂತಹ ಚಿಂತನೆಗಳನ್ನು ಪ್ರತ್ಯೇಕವಾಗಿ ನೋಡುವಂತಹ ಒಂದು ವ್ಯವಸ್ಥೆ ಜಾಗೃತಿಯಾಯಿತು. ಯಾಕೆ ಅಂತ ನಮಗೆ ಗೊತ್ತಿಲ್ಲ.
ಯಾಕೆ ಹಾಗೆ ಆಯಿತು ಅನ್ನುವಂತಹ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ. ಆದರೆ ಹಾಗೆ ಆಗಿರೋಂಥದ್ದಂತೂ ನಿಜ. ಈ ರೀತಿ 1, 2, 3 ತಲೆಮಾರುಗಳ ಮೇಲೆ ನಿರಂತರವಾಗಿ ನಡೆದಂತಹ ಶೈಕ್ಷಣಿಕ ದಾಳಿಯಿಂದ ಆ ದಾಳಿಯನ್ನು ಮೀರಿ ನಿಲ್ಲುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿಗೆ ಈ ಸಮಾಜದಲ್ಲಿ ಅಧ್ಯಯನ ಮಾಡದಂತಹ ವಿದ್ಯಾರ್ಥಿಗಳು ಬಂದಿರುವುದರಿಂದ ನಾವು ಗಮನಿಸಬೇಕು, ನಾವು ವಿಶೇಷವಾಗಿ ಗಮನಿಸಬೇಕು, ಯಾವ ಕಾರಣಕ್ಕಾಗಿ ಈ ರೀತಿಯ ಆಕ್ರಮಣಗಳು ನಿರಂತರವಾಗಿ ನಡೆದು ಹೋಯಿತೋ, ಯಾವ ಕಾರಣದಿಂದಲಾಗಿ ಶೈಕ್ಷಣಿಕ ವ್ಯವಸ್ಥೆಗಳು ಕುಸಿದು ಹೋಯಿತೋ, ಅಲ್ಲಿಂದ ಮತ್ತೆ ನಾವು ಎದ್ದೇಳೋದಕ್ಕೆ ಬಹಳ ಕಷ್ಟಪಟ್ವಿ. ಆವಾಗ ಒಬ್ಬ ಪುಣ್ಯಾತ್ಮನಿಗೆ ಜಾಗೃತಿ ಆಗಬೇಕು ಅಂತ ಒಂದು ಯೋಚನೆ ಬಂತು. ಈ ದೇಶದಲ್ಲಿ ಜಾಗೃತಿಯ ಚಿಂತನೆಗಳು ಮತ್ತೆ ಮೂಡಿ ಬರಬೇಕು, ಮತ್ತೆ ಭಾರತ ಜಾಗೃತವಾಗಬೇಕು, ರಾಷ್ಟ್ರೀಯ ಜಾಗೃತಿ ಈ ದೇಶದಲ್ಲಿ ಆಗಬೇಕು ಅಂತ ಒಬ್ಬ ಪುಣ್ಯಾತ್ಮ ಮಹಾರಾಷ್ಟ್ರದಲ್ಲಿ ಯೋಚನೆ ಮಾಡ್ತಾರೆ. ಅವರ ಹೆಸರು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಬಾಲಗಂಗಾಧರ ತಿಲಕರು. ಬಾಲಗಂಗಾಧರ ತಿಲಕರನ್ನು ನಾವು ಲಾಲ್ ಬಾಲ್ ಪಾಲ್ ಅಲ್ಲಿ ಒಬ್ಬರು ಅಂತ ಕರೀತೇವೆ. ಕೇಸರಿ ಮತ್ತು ಮರಾಠ ಪತ್ರಿಕೆಯ ಮೂಲಕ ಭಾರತದಲ್ಲಿ ಕ್ರಾಂತಿ ಕಹಳೆಯನ್ನು ಮೂಡಿಸಿದವರು ಅಂತ ಕರೀತೇವೆ. ಆದರೆ ಅದಕ್ಕಿಂತಲೂ ಭಿನ್ನವಾಗಿ ಮಹಾರಾಷ್ಟ್ರದಲ್ಲಿ ಶೈಕ್ಷಣಿಕವಾಗಿ ಹಿಂದೂ ಪರಂಪರೆಯನ್ನು ಮೂಡಿಸೋದಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಒಂದು ಆರಂಭ ಮಾಡ್ತಾರೆ. ಇವತ್ತು ಫರ್ಗ್ಯೂಸನ್ ಕಾಲೇಜ್ ಅನ್ನುವ ವಿಶಾಲವಾಗಿರುವ ಶಿಕ್ಷಣ ಸಂಸ್ಥೆ ಏನಿದೆ, ಆ ಫರ್ಗ್ಯೂಸನ್ ಕಾಲೇಜನ್ನು ಆರಂಭ ಮಾಡಿದಂತಹ ಒಬ್ಬ ಪುಣ್ಯಾತ್ಮ ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಉತ್ಕಲದಲ್ಲಿ ಒಂದು ಹೊಸ ಪ್ರಯೋಗ ನಡೆಯಿತು. ವಂದೇ ಮಾತರಂ ವಂಗಭಂಗ ವಿರೋಧಿ ಆಂದೋಲನ ಏನು ಇಡೀ ದೇಶದಲ್ಲಿ ಯಶಸ್ವಿಯಾಗಿತ್ತು. ಅಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಭಾರತ ಕುಸಿದು ಹೋಗಬಾರ್ದು ಅಂತ ಉತ್ಕಲದಲ್ಲಿ ಗೋಪಬಂಧು ದಾಸ್ ಅನ್ನುವ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನು ಆರಂಭ ಮಾಡಿದರು. 4, 5, 10, 15 ವರ್ಷಗಳ ಕಾಲ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋದರು. ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು, ನಮ್ಮ ಮಕ್ಕಳು ಇವತ್ತು ಅನೇಕ ಶಾಲೆಗಳಿಗೆ ಹೋಗ್ತಾರೆ, ಅಧ್ಯಯನವನ್ನು ಮಾಡ್ತಾರೆ. ನೀವು ಬೇಕಿದ್ರೆ ಒಂದು ಪ್ರಯೋಗವನ್ನು ಮಾಡಿ ನೋಡ್ಬೋದು. ಆ ಗೋಪಬಂಧು ದಾಸರ ಉತ್ಕಲ ಶಿಕ್ಷಣ ಸಮಿತಿಯಲ್ಲಿ ಗುರುಕುಲದಲ್ಲಿ ಸೀಟ್ ಸಿಗಬೇಕು ಅಂದರೆ ಆ ವಿದ್ಯಾರ್ಥಿ ಒಂದು ಪರೀಕ್ಷೆಯನ್ನು ಪಾಸ್ ಆಗಬೇಕಿತ್ತಂತೆ. ನಾನು ಹೇಳ್ತಾ ಇರೋವಂಥದ್ದು ವೇದ ಕಾಲದ ಕಥೆ ಅಲ್ಲ, 800-900 ಹಕ್ಕಬುಕ್ಕರಾಯನ ಕಥೆ ಅಲ್ಲ, ವಿದ್ಯಾರಣ್ಯರಿದ್ದಾಗಿನ ಕಥೆ ಅಲ್ಲ. ನಾನು ಹೇಳ್ತಾ ಇರೋವಂಥದ್ದು ನಮ್ಮಿಂದ ಒಂದು 105-110 ವರ್ಷಗಳ ಹಿಂದೆ ಉತ್ಕಲದಲ್ಲಿ ನಡೆದಂತಹ ಒಂದು ಪ್ರಯೋಗ. ಗೋಪಬಂಧು ದಾಸರು ಅವರ ಶಿಕ್ಷಣ ಸಂಸ್ಥೆಗೆ ವಿದ್ಯಾರ್ಥಿಯೊಬ್ಬ ಬರಬೇಕು ಅಂದರೆ ಒಂದು ಪರೀಕ್ಷೆಯನ್ನು ಇಡ್ತಾ ಇದ್ರು, ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಇವತ್ತಿನ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಹೇಗಿರ್ತದೆ ಅಂತ ನಮಗೆ ಗೊತ್ತಿದೆ. ಇವತ್ತು IQ-ವನ್ನು ಚೆಕ್ ಮಾಡ್ತಾರೆ, ಜನರಲ್ ನಾಲೆಜನ್ನು ಚೆಕ್ ಮಾಡ್ತಾರೆ. ಅವನಿಗೆ 100 100 ಬಂದಿದ್ರೆ ಇಲ್ಲದೆ ಇದ್ರೆ ಔಟ್ ಅಂತ ಔಟ್ ರೈಟ್ಲಿ ರಿಜೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತಿನ ನಮ್ಮ ಕಾನ್ವೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಗೋಪಬಂಧು ದಾಸರ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಬರಬೇಕು, ವಿದ್ಯಾರ್ಥಿಗಳ ಪೋಷಕರು ಬರಬೇಕು. ಇವತ್ತು ಕೆಲವೊಂದು ಕಡೆ ನಮ್ಮಲ್ಲಿ ಶಿಶು ಮಂದಿರಗಳಲ್ಲಿ ಈ ಪ್ರಯೋಗವನ್ನು ಮಾಡ್ತಾರೆ. ಗೋಪಬಂಧು ದಾಸರು ಆರಂಭ ಮಾಡಿದರು. ಎಲ್ಲ ಪೋಷಕರನ್ನು, ಗಂಡ ಹೆಂಡತಿಯನ್ನು ಸರಿಯಾಗಿ ಒಂದು ಕಡೆ ಜೋಡಿಸ್ಕೊಂಡು ಕೂತ್ಕೊಳ್ಳಿಸ್ತಾರೆ. ಪೋಷಕರೆಲ್ಲ ಒಂದು ಸಾಲಲ್ಲಿ ಇರ್ತಾರೆ, ವಿದ್ಯಾರ್ಥಿಗಳನ್ನೆಲ್ಲ ಇನ್ನೊಂದು ಸಾಲಲ್ಲಿ ಆಡೋದಕ್ಕೆ ಅಂತ ಬಿಡ್ತಾರೆ. ಈಗ ಪೋಷಕರು ಮತ್ತು ವಿದ್ಯಾರ್ಥಿಯ ನಡುವೆ ಒಂದು ಸ್ಕ್ರೀನನ್ನು ಎಳೆದು ಬಿಡ್ತಾರೆ. ಎಲ್ಲಿವರೆಗೆ ಸ್ಕ್ರೀನ್ ಅಂತಂದರೆ, ಆ ಪೋಷಕರು ಕುಳಿತುಕೊಂಡ ಜಾಗದಲ್ಲಿ ಅವರ ಕಾಲುಗಳು ಕಾಣಿಸ್ತವೆ. ವಿದ್ಯಾರ್ಥಿಗಳನ್ನೆಲ್ಲ ಆಡೋದಕ್ಕೆ ಅಂತ ಹೊರಗಡೆ ಬಿಡ್ತಾರೆ. ಒಂದು ಚೀಟಿ ಊದಿದ್ರು, ವಿದ್ಯಾರ್ಥಿಗಳೆಲ್ಲ ವಾಪಸ್ ಬಂದರು. ಯಾವ ವಿದ್ಯಾರ್ಥಿ ಸರಿಯಾಗಿ ಸ್ಕ್ರೀನ್ನ ಆ ಬದಿಯಲ್ಲಿರುವಂತಹ ತನ್ನ ತಂದೆ ತಾಯಿಯನ್ನು ಅವರ ಕಾಲುಗಳ ಮೂಲಕ ಗುರುತಿಸುತ್ತಾನೆಯೋ ಆ ವಿದ್ಯಾರ್ಥಿಗೆ ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಜಾಗ ಇದೆ. ಬೇರೆ ಯಾವುದೇ ಪರೀಕ್ಷೆಗಳಿಲ್ಲ, ಬೇರೆ ಯಾವುದೇ ಪರೀಕ್ಷೆಗಳಲ್ಲಿ ಆತ ಪಾಸ್ ಆಗಬೇಕಾಗಿಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಸಂಸ್ಕೃತ, ಹಿಂದಿ, ಇದು ಯಾವುದೇ ಪರೀಕ್ಷೆಗಳು ಬೇಕಾಗಿಲ್ಲ. ಕೇವಲ ತಂದೆ ಮತ್ತು ತಾಯಿಯ ಕಾಲುಗಳನ್ನು ಗುರುತಿಸುವಂತಹ ವಿದ್ಯಾರ್ಥಿಗೆ ಗೋಪಬಂಧು ದಾಸರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಾತಿ ಇತ್ತು. ಎಂಥ ಒಂದು ಉತ್ಕೃಷ್ಟ ಆದರ್ಶವನ್ನು ಅವರು ಜಾರಿಗೆ ತಂದರು ಅಂತಂದರೆ, ಯಾರು ನಿತ್ಯವೂ ತನ್ನ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾನೆ ಆ ವಿದ್ಯಾರ್ಥಿಗೆ ತಂದೆ ತಾಯಿಯ ಕಾಲುಗಳ ಸರಿಯಾದ ಪರಿಚಯ ಇರ್ತದೆ. ಉಗುರೆಲ್ಲಿ ಕಿತ್ತೋಗಿದೆ,
ಹಿಂದ್ಗಡೆ ಹಿಮ್ಮಡಿಯಲ್ಲಿ ಎಷ್ಟು ಗಾಯ ಆಗಿದೆ, ಕಾಲುಗಳಲ್ಲಿ ಎಲ್ಲಿ ಯಾವೆಲ್ಲ ನೋವಿನ ಭಾಗಗಳಿವೆ, ಎಲ್ಲೆಲ್ಲ ನನ್ನ ಅಪ್ಪ ನನ್ನ ಅಮ್ಮ ನನ್ನನ್ನು ಸಾಕೋದಕ್ಕೋಸ್ಕರ ಕಷ್ಟಪಡಬೇಕಾಗಿದ್ರೆ ಎಷ್ಟೆಲ್ಲ ನೊಂದಿದ್ರಾಯಿತು, ಅವರ ನರಗಳು ಎಷ್ಟು ಉಬ್ಬಿವೆ. ಈ ಎಲ್ಲ ಘಟನೆಗಳು ಕಲ್ಪನೆಗಳು ಯಾವ ವಿದ್ಯಾರ್ಥಿಗೆ ಕಾಣಿಸ್ತದೆ ಅಂತಂದರೆ, ಯಾವ ವಿದ್ಯಾರ್ಥಿ ನಿತ್ಯವೂ ತನ್ನ ತಾಯಿಗೆ ತನ್ನ ತಂದೆಗೆ ನಮಸ್ಕಾರ ಮಾಡ್ತಾನೆ ಆ ವಿದ್ಯಾರ್ಥಿಗೆ ಮಾತ್ರ ಅಪ್ಪ ಅಮ್ಮನ ಕಾಲುಗಳು ಕಾಣಿಸೋದಕ್ಕೆ ಸಾಧ್ಯ. ಗೋಪಬಂಧುದಾಸರ ಎಜುಕೇಷನ್ ಸಿಸ್ಟಮನ್ನು ಇವತ್ತು ನಾವು ಬಿಟ್ಟು ಹೋಗಿರುವ ಪರಿಣಾಮವಾಗಿಯೇ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ತಂದೆ ತಾಯಿಯ ಕಾಲುಗಳೂ ಗೊತ್ತಿಲ್ಲ, ತಂದೆ ತಾಯಿಯ ಮುಖಗಳೂ ಪರಿಚಯಕ್ಕೆ ಬೇಕಾಗಿಲ್ಲ, ತಂದೆ ತಾಯಿಯ ಮುಂದಿನ ಜೀವನ ಮುಂದಿನ ವ್ಯವಸ್ಥೆ ಏನು ಅಂತ ಗೊತ್ತಿಲ್ಲ. ಕೇವಲ ಒಂದು 6 ಡಿಜಿಟ್ 7 ಡಿಜಿಟ್ 8 ಡಿಜಿಟ್ ಇಯರ್ಲಿ ಪ್ಯಾಕ್ ದುಡ್ಡು ಬಂದುಬಿಟ್ರೆ ಎಲ್ಲವನ್ನೂ ನಾವು ಖರೀದಿ ಮಾಡಬಹುದು ಅನ್ನುವ ಯೋಚನೆಯನ್ನು ಇವತ್ತೇನು ನೋಡ್ತಾ ಇದ್ದೇವೆ. ಆ ಯೋಚನೆಯನ್ನು ನಶಿಸುವುದಕ್ಕಾಗಿ 105 ವರ್ಷಗಳ ಹಿಂದೆ ಗೋಪಬಂಧುದಾಸರು ರಾಷ್ಟ್ರೀಯ ಜಾಗೃತಿಯನ್ನು ಮನೆಯ ಮೂಲಕ ಶಿಕ್ಷಣದ ಕೋಟಿಂಗ್ನ ಜೊತೆಯಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಿದರು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ವಾರಾಣಸಿ ಅಂದಾಗ ಇವತ್ತು ಇಡೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತೇ ಭಾರತದ ಕಡೆಗೆ ನೋಡ್ತದೆ. ದಿವ್ಯ ಕಾಶಿ ಭವ್ಯ ಕಾಶಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ವಾರಾಣಸಿ. ಆ ವಾರಾಣಸಿಯಲ್ಲಿಯೂ 105 ವರ್ಷಗಳ ಹಿಂದೆ ಒಂದು ಬಹಳ ದೊಡ್ಡ ಪ್ರಯೋಗ ಆಗಿತ್ತು. ಅವರಿಗೆ ಒಂದು 4-5 ವರ್ಷಗಳ ಹಿಂದೆ ಭಾರತ ರತ್ನ ಪ್ರಶಸ್ತಿಯೂ ಕೂಡ ಬಂತು, ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ. ಅವರೊಂದು ಯೂನಿವರ್ಸಿಟಿಯನ್ನು ವಿಶ್ವವಿದ್ಯಾನಿಲಯವನ್ನು ಕಾಶಿಯಲ್ಲಿ ಕಟ್ಟಿದ್ರು, ಬನಾರಸ್ ಹಿಂದೂ ಯೂನಿವರ್ಸಿಟಿ, BHU, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆ ಹಿಂದೂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡದಂತಹ ಪುಣ್ಯಾತ್ಮ ತನ್ನ ವಿದ್ಯಾಸಂಸ್ಥೆಗೆ ಯೂನಿವರ್ಸಿಟಿಗೆ ಬರೋವಂತಹ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ಒಂದು ಸೂತ್ರವಾಕ್ಯವನ್ನು ಕೊಟ್ಟರು. ವಿದ್ಯಾರ್ಥಿಗಳು ಬಂದು ಅಧ್ಯಾಪಕರಿಗೆ, ಇವತ್ತೆಲ್ಲ ಏನು ಕಾಲು ಹಿಡಿದು ನಮಸ್ಕಾರ ಮಾಡುವಂಥ ಪದ್ಧತಿ ಎಲ್ಲಿ ಉಳಿದಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಎಕ್ಸಾಮಿನೇಷನ್ ಹತ್ರ ಬಂದು ಹಾಲ್ ಟಿಕೆಟನ್ನು ಕೊಂಡೋಗಬೇಕಾಗಿದ್ರೂ ಒಂದು ಬಾರಿ ಪ್ರಿನ್ಸಿಪಾಲ್ರ ಮುಖವನ್ನು ನೋಡಲೇಬೇಕು. ವಿದ್ಯಾರ್ಥಿಗಳು ಬರಬೇಕಾಗಿದ್ರೆ ಇವತ್ತು ಪ್ರಾಂಶುಪಾಲರು ಬೆಸ್ಟ್ ವಿಶಸ್ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆದರೆ ಆವತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಬ್ಬ ವಿದ್ಯಾರ್ಥಿ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕಾಗಿದ್ರೆ ಮದನ ಮೋಹನ ಮಾಲವೀಯರು ಆ ವಿದ್ಯಾರ್ಥಿಗೆ ಹೇಳಿಕೊಡ್ತಾ ಇದ್ದಂಥ ಪಾಠ ಇದು. ನನ್ನ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡದಂತಹ ವಿದ್ಯಾರ್ಥಿ, ಇವತ್ತೇನು ನೀನು ಹೊರಗಡೆ ಹೋಗ್ತಾ ಇದ್ದಿ, ನೀನು ಈ ಕಾರಣಗಳಿಗಾಗಿ ಸಮಾಜದಲ್ಲಿ ಗೌರವವನ್ನು ಪಡಿಬೇಕು. ನೀನು ಯಾವ ಡ್ರೆಸ್ ಹಾಕ್ತಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಯಾವ ಕಂಪನಿ ಕಾರ್ ನಿನ್ನಲ್ಲಿದೆ, ಸ್ಕೂಟಿ ಓಡಿಸ್ತಾ ಇದೆಯಾ, ನೀನು ಏನು ಉಪಯೋಗ ಮಾಡ್ತಾ ಇದ್ದಿ, ಏನು ತಿಂತಾ ಇದ್ದಿ, ಎಷ್ಟು ದುಡ್ಡು ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಗೌರವ ಅಲ್ಲ. ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗುವಂತಹ ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಯಾವ ಕಾರಣಕ್ಕಾಗಿ ಅವನಿಗೆ ಗೌರವ ಸಿಗಬೇಕು ಅಂತ ಮದನ ಮೋಹನ ಮಾಲವೀಯರು ಒಂದು ಸೂತ್ರವನ್ನು ಬಿಡಿಸಿದರು. ಆ ಸೂತ್ರ ಹೀಗಿದೆ: ಸತ್ಯೇನ ಬ್ರಹ್ಮಚರ್ಯೇಣ ವ್ಯಾಯಾಮೇನ ಅಥ ವಿದ್ಯೆಯ ದೇಶಭಕ್ತಿಯ ಆತ್ಮತ್ಯಾಗೇನ ಸಮ್ಮಾನಾರ್ಹ ಸದಾಭವ. ಈ 6 ಕಾರಣಗಳಿಗಾಗಿ ವಿದ್ಯಾರ್ಥಿಯೊಬ್ಬ ಸಮಾಜದಲ್ಲಿ ಗೌರವವನ್ನು ಪಡಿಬೇಕು. ಮೊದಲನೇದ್ದು ಸತ್ಯದ ಜೀವನವನ್ನು ನಡೆಸ್ತಾ ಇದ್ದಾನೆ. ಎರಡನೇದ್ದು ಬ್ರಹ್ಮಚರ್ಯ, ಶಿಕ್ಷಣವನ್ನು ಪಡೆಯುವಂತಹ ಹೊತ್ತಿನಲ್ಲಿ ಬ್ರಹ್ಮಚರ್ಯದ ಕಟ್ಟುನಿಟ್ಟಿನ ಪರಿಪಾಲನೆ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಮೂರನೆಯದ್ದು ವ್ಯಾಯಾಮ. ಇವತ್ತು ವ್ಯಾಯಾಮ ಅಂತಂದರೆ ಮಕ್ಕಳಿಗೆ ಮೊಬೈಲ್ ಗೇಮ್ಸ್ ಬಿಟ್ಟು ಬೇರೆ ವ್ಯಾಯಾಮವೇ ಗೊತ್ತಿಲ್ಲ. ಬಿಸಿಲಿನಲ್ಲಿ ಆಡಬೇಕು, ಬಿಸಿಲಿನಲ್ಲಿ ಓಡಾಡಬೇಕು ಅನ್ನುವ ವ್ಯಾಯಾಮದ ಜೊತೆಯಲ್ಲಿ ಜೀವನದ ನೀತಿ ಸೂತ್ರವಾಗಿರುವ ವಿದ್ಯೆ. ಯಾವುದು ವಿದ್ಯೆ? ಕೇವಲ ಸರ್ಟಿಫಿಕೇಟ್ ವಿದ್ಯೆ ಮಾತ್ರ ಅಲ್ಲ, ಸರ್ಟಿಫಿಕೇಟನ್ನು ಮೀರಿದ ರಾಷ್ಟ್ರವನ್ನು ನನ್ನ ದೇವರು ಅಂತ ಗೌರವಿಸುವ ದೇಶಭಕ್ತಿಯಿಂದ ಒಡಗೂಡಿದಂತಹ ಕಾರಣಕ್ಕಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗೆ ಗೌರವ ಸಿಗಬೇಕು ಅಂತ ಮದನ ಮೋಹನ ಮಾಲವೀಯರು ಶೈಕ್ಷಣಿಕ ಜಾಗೃತಿಯನ್ನು 105 ವರ್ಷಗಳ ಹಿಂದೆ ಇದೇ ಭಾರತದ ವಾರಾಣಸಿಯಲ್ಲೊಂದು ಹುಟ್ಟು ಹಾಕಿದರು. ಆದರೆ ಮತ್ತೆ ಭಾರತದ ಸ್ವಾತಂತ್ರ್ಯ ಮುಂದೆ ಹೋಯಿತು. ನೀವು ಯೋಚನೆ ಮಾಡ್ತಾ ಹೋಗಿ, 1919ರಲ್ಲಿ ವೈಶಾಖದ ಪರ್ವಕಾಲ ಪಂಜಾಬ್ನಲ್ಲಿ ಅಮೃತಸರದಲ್ಲಿ ಸಾವಿರಾರು ಮಂದಿ ಕೂಡಿ ಆಡಬೇಕಾಗಿದ್ದರೆ, ಆಚರಣೆ ಮಾಡಬೇಕಾಗಿದ್ದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಆ ಹತ್ಯಾಕಾಂಡದ ತರುವಾಯ ಈ ದೇಶ ಹೇಗೆ ರೆಬೆಲ್ ಆಗಬೇಕಾಗಿತ್ತು ಅಂತ ಯೋಚನೆ ಮಾಡಿ. ರೆಬೆಲ್ ಆಗಲೇ ಇಲ್ಲ. ಬ್ರಿಟಿಷರ ಜೊತೆಯಲ್ಲಿ ಮತ್ತೆ ಮಾತುಕತೆಗೆ ಈ ದೇಶ ಇಳೀತು. 1921ರಲ್ಲಿ ಅಸಹಕಾರ ಚಳುವಳಿ ಆರಂಭ ಆಯಿತು.
ಅಸಹಕಾರ ಚಳುವಳಿಯ ತರುವಾಯ ಬ್ರಿಟಿಷ್ ದಾಖಲೆಗಳು ಹೇಳುವಂಥದ್ದಿದು. ಅಸಹಕಾರ ಚಳುವಳಿಯಲ್ಲಿ ಮೂಡಿದ ಸ್ವದೇಶಿ ಜ್ವಾಲೆಯಲ್ಲಿ ಬ್ರಿಟಿಷ್ ಸರಕಾರ ಉರಿದು ಹೋಗುತ್ತದೆ, ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕೆ ಇನ್ನೇನು ಸಿದ್ಧವಾಗಬೇಕು ಅಂತ ಬ್ರಿಟಿಷರು ಮಾತನಾಡ್ಕೊಳ್ತಾ ಇದ್ರು. ಚೌರಿ ಚೌರಾದಲ್ಲಿ ಒಂದು ಸಣ್ಣ ಘಟನೆ ನಡೀತು, ಅಸಹಕಾರ ಚಳುವಳಿಯನ್ನೇ ಬರ್ಖಾಸ್ತು ಮಾಡಿಬಿಟ್ರು. ಅವಶ್ಯಕತೆಯೇ ಇಲ್ಲದೇ ಇದ್ದಂತಹ ಖಿಲಾಫತ್ ಮೂಮೆಂಟಿಗೆ ಭಾರತ ತಲೆ ಕೊಟ್ಟಿತು. ಮತ್ತೆ ಸ್ವಾತಂತ್ರ್ಯ ಎಷ್ಟು ವರ್ಷಗಳ ಕಾಲ ಮುಂದೆ ಹೋಯಿತು ಅಂತ ಯೋಚನೆಯನ್ನ ಮಾಡಿ. ಯಾಕೆ ಈ ರೀತಿಯ ಕಲ್ಪನೆಗಳು ದೇಶದ ಮೇಲೆ ಪ್ರತಿ ಬಾರಿ ನಡೀತಾ ಇದೆ ಅಂತಂದ್ರೆ, ಜಾಗೃತರಾಗಬೇಕಾದ ಸಮಯ ಬಂದಾಗ, ಜಾಗೃತರಾಗಬೇಕಾಗಿರುವ ಅಗತ್ಯ ಮತ್ತು ಅನಿವಾರ್ಯತೆ ಇದ್ದಾವಾಗ ಪ್ರತಿಯೊಬ್ಬನೂ ಕೂಡ ಆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎರಡನೆಯ ಯೋಚನೆಯನ್ನ ಮಾಡುವುದರ ಮತ್ತು ಮಾಡಿದ್ದರ ಪರಿಣಾಮವಾಗಿ ದೇಶದ ಸ್ವಾತಂತ್ರ್ಯದ ಹೋರಾಟ ಎಷ್ಟು ಮುಂದೆ ಹೋಯಿತು ಅಂತ ನೋಡಿ, ಲೆಕ್ಕ ಹಾಕ್ಬೋದು ನಾವು. ಸೈಮನ್ ಕಮಿಷನ್ ಬಂತು. ಆ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗಳು ವಿಚಿತ್ರವಾಗಿತ್ತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು 125ನೇ ವರ್ಷಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಎರಡನೆಯ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿದ್ದರೆ ಅವರಲ್ಲಿ ರಾಜೀನಾಮೆಯನ್ನು, ಒತ್ತಡಪೂರ್ವಕವಾಗಿ ರಾಜೀನಾಮೆಯನ್ನು ಕೊಡಿಸುವಂತಹ ಪ್ರಯತ್ನ ನಡೆಯಿತು. ನಾನು ಭಾರತದ ಪೂರ್ಣ ಸ್ವರಾಜ್ಯವನ್ನು ಬಯಸುವವನು ಅಂದ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನೇ ಬದಿಗೆ ಹಾಕಿ ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇದ್ದಂತಹ ಹೊತ್ತಿನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನಗಳು ನಡೆಯಿತು. ಯಾವ ಸುಭಾಷ್ ಚಂದ್ರ ಬೋಸ್ ಜಪಾನ್, ಜರ್ಮನಿ, ಸಿಂಗಾಪುರದಲ್ಲಿ ಸುತ್ತಾಡಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡಿ ಚಲೋ ದಿಲ್ಲಿ ಅಂತ ಯುವಕರಿಗೆ ಕರೆಯನ್ನು ಕೊಟ್ಟರೋ, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಒದಗಿಸುತ್ತೇನೆ ಅಂತ ಯಾವ ಪುಣ್ಯಾತ್ಮ ಹೇಳಿದರೋ, ಆ ಪುಣ್ಯಾತ್ಮ ಚಲೋ ದಿಲ್ಲಿ ಅಂತ ಹೇಳಿ ಎಲ್ಲಿ ಹೋದ್ರು ಅಂತ ಗೊತ್ತಾಗದ ರೀತಿಯಲ್ಲಿ ಕಣ್ಮರೆಯಾಗಿ ಹೋದ್ರು. ರಾಷ್ಟ್ರೀಯ ಜಾಗೃತಿ ಏನಾದರೂ ಆವತ್ತು ಇದ್ದಿದ್ದರೆ ಸುಭಾಷ್ ಚಂದ್ರ ಬೋಸರ ಅನ್ಯಾಯದ ಸಾವಿಗೆ ಒಂದು ಉತ್ತರವನ್ನು ಕೊಡುವಂತಹ ಪ್ರಯತ್ನ ನಡೀತಾ ಇತ್ತು. ಆದರೆ ರಾಷ್ಟ್ರ ಜಾಗರಣ ಅನ್ನುವ ಸ್ಥಿತಿ, ರಾಷ್ಟ್ರ ಜಾಗರಣ ಅನ್ನುವ ಶಬ್ದಕ್ಕೆ ಭಾರತೀಯ ತನ್ನ ಕಿವಿಯನ್ನು ಕೊಡಲೇ ಇಲ್ಲ. ಕೊಡದೆ ಇದ್ದ ಪರಿಣಾಮವಾಗಿ ದೇಶದ ವ್ಯವಸ್ಥೆಗಳು ಎಲ್ಲಿಯ ತನಕ ಮುಂದುವರೆದುಕೊಂಡು ಹೋಗಿದೆ ಅಂತ ನಾವೆಲ್ಲರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಅರಿತುಕೊಂಡಿದ್ದೇವೆ. ಜಾಗೃತಿಯ ಅಗತ್ಯ ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ ಯಾಕೆ ಇದೆ ಅಂತ ನಾವು ಅನೇಕ ಬಾರಿ ಪ್ರಶ್ನೆ ಮಾಡ್ತೇವೆ. ಜಾಗೃತಿಯೇ ಇಲ್ಲದೆ ಇದ್ದರೆ ಒಂದು ದೇಶ ಹೇಗೆ ನಿರ್ನಾಮವಾಗುವುದು, ನಿರ್ನಾಮಗೊಂಡ ನಂತರ ಜಾಗೃತಿ ಮೂಡಿದ ಬಳಿಕ ಆ ದೇಶ ಮತ್ತೆ ಪುನರಪಿ ನಿರ್ಮಾಣಗೊಳ್ಳುವುದು ಹೇಗೆ ಅನ್ನುವಂಥದ್ದಕ್ಕೆ ಜಗತ್ತಿನಲ್ಲಿ ಇರುವ ಒಂದು ಉದಾಹರಣೆ ಅದು ಇಸ್ರೇಲ್. ಇಸ್ರೇಲ್ ಅನ್ನುವಂಥದ್ದು ಒಂದು ಪುಟ್ಟ ದೇಶ. ಹಿಬ್ರೂ ಅನ್ನುವ ಭಾಷೆ, ಹೇಗೆ ಭಾರತದಲ್ಲಿ ಸಂಸ್ಕೃತ ಅನ್ನುವ ಭಾಷೆ ಅವಗಣನೆಗೆ ಒಳಗಾಗಿ ನಮ್ಮ ಭಾಷೆ ಅಲ್ಲ, ಅದು ಅಲ್ಲಿ ಭಾಷೆ, ಈ ಭಾಷೆ ಮಡಿವಂತಿಕೆಯ ಭಾಷೆ ಅಂತ ಇತ್ತೋ, ಹಿಬ್ರೂ ಭಾಷೆಯೂ ಕೂಡ ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ಹಿಬ್ರೂ ಇತಿಹಾಸವೇ ಮುಗಿದು ಹೋಗಿದ್ದ ಕಾಲಘಟ್ಟದಲ್ಲಿ ಇಸ್ರೇಲಿನ ಒಬ್ಬೊಬ್ಬ ತಾಯಿಯೂ ಕೂಡ ತನ್ನ ಮಗುವಿಗೆ ಎದೆ ಹಾಲನ್ನು ಕುಡಿಸಬೇಕಾಗಿದ್ದರೆ, ಹಿಬ್ರೂ ನಮ್ಮ ಭಾಷೆ, ಇಸ್ರೇಲ್ ನಮ್ಮ ನೆಲ, ಒಂದಲ್ಲ ಒಂದು ದಿನ ನಾವು ಮತ್ತೆ ಇಸ್ರೇಲಿಗೆ ಹೋಗಲೇಬೇಕು, ಆ ನೆಲವನ್ನು, ಪರಮ ವೈಭವ ನೆಲವನ್ನು ನಾವು ನಿರ್ಮಾಣ ಮಾಡಲೇಬೇಕು ಅಂತ ಯೋಚನೆಯನ್ನು ಪ್ರತಿಯೊಬ್ಬ ಇಸ್ರೇಲಿ ಮಗುವಿನಲ್ಲಿ ಎದೆ ಹಾಲಿನ ಮೂಲಕ ತಾಯಿ ತುಂಬಿದ ಪರಿಣಾಮವಾಗಿ ಇವತ್ತು ಇಸ್ರೇಲ್ ದೇಶ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದೆ ಅಂತಂದರೆ, ಹಮಾಸ್ ಉಗ್ರರ ದಾಳಿ ಮಾಡುವಾಗ ಇಸ್ರೇಲಿಗರು ಮೀನಾಮೇಷ ಎಣಿಸೋದಿಲ್ಲ. ಹಮಾಸ್ ಉಗ್ರರ ಆಕ್ರಮಣ ಮಾಡುವಾಗ ತಾವು ಪ್ರತಿಯಾಗಿ ಒಂದು ಬಾಂಬನ್ನು ಎಸೆದ್ರೆ ವಿಶ್ವಸಂಸ್ಥೆ ಪ್ರಶ್ನೆ ಮಾಡ್ತದೆ, ದೊಡ್ಡಣ್ಣ ಅಮೆರಿಕ ಬಂದು ಪ್ರಶ್ನೆ ಮಾಡ್ತದೆ, ಹೇ ಶಾಂತಿ ಶಾಂತಿ ಶಾಂತಿ, ಶಾಂತಿ ಮಂತ್ರವನ್ನು ಕಾಪಾಡಿಕೊಳ್ಳು ಅಂತ ಅಮೆರಿಕ, ವಿಶ್ವಸಂಸ್ಥೆ ಹೇಳಿದರೆ, ಹಮಾಸ್ ಉಗ್ರರ ಮೇಲಿನ ದಾಳಿಯನ್ನು ಒಂದು ಚೂರು ನಿಲ್ಲಿಸದೇ ಇರುವಂತಹ ಇಸ್ರೇಲ್ ಅಮೆರಿಕಕ್ಕೆ ವಾಪಸ್ ಸವಾಲೆಸೀತದೆ. ನಿನ್ನ ಮೇಲೆ ದಾಳಿಯಾದಾಗ
ನೀನು ಬೇಕಿದ್ರೆ ಸುಮ್ಮನೆ ಇರು. ಆದರೆ ಇಸ್ರೇಲಿನ ಮೇಲೆ ಆಕ್ರಮಣವಾದಾಗ ಇಸ್ರೇಲಿನ ಕಟ್ಟ ಕಡೆಯ ಸೈನಿಕ, ಇಸ್ರೇಲಿನ ಕಟ್ಟ ಕಡೆಯ ನಾಗರಿಕ ಜೀವಂತವಾಗಿರುವವರೆಗೂ ಇಸ್ರೇಲಿನ 1 ಇಂಚು ಭೂಮಿಯು ಪರರ ಪಾಲಾಗುವುದಕ್ಕೆ ನಾವು ಬಿಡುವುದಿಲ್ಲ. ಈ ಕೆಚ್ಚು, ಈ ಸ್ವಾಭಿಮಾನ, ಈ ತಾಕತ್ತು ಇಸ್ರೇಲಿಗರಲ್ಲಿ ಎಲ್ಲಿಂದ ಬಂತು ಅಂದರೆ ಅದೇ ರಾಷ್ಟ್ರಭಕ್ತಿಯ ಶಿಕ್ಷಣ, ಕಡ್ಡಾಯ ಸೈನಿಕ ಶಿಕ್ಷಣ. ಅವನು ಬೆಂಜಮಿನ್ ನೆತನ್ಯಾಹುವಿನ ಮಗನಾದರೂ ಸರಿ, ಅವನ ರಕ್ಷಣಾ ಸಚಿವನ ಮಗನಾದರೂ ಸರಿ, ಅವನೊಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಸರಿ, ಕಡ್ಡಾಯ ಸೈನಿಕ ಶಿಕ್ಷಣದ ಮೂಲಕ ಇವತ್ತು ಇಸ್ರೇಲ್ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ಮೂಡಿರುವುದು ಹೇಗೆ ಅಂತಂದರೆ ಅದೇ ರಾಷ್ಟ್ರೀಯ ಜಾಗೃತಿಯ ಪರಿಣಾಮದಿಂದ, ರಾಷ್ಟ್ರ ಜಾಗೃತಿಯ ಚಿಂತನೆಯಿಂದಲಾಗಿ ಮಾತ್ರ ಇಸ್ರೇಲ್ ಶಕ್ತಿಶಾಲಿ ರಾಷ್ಟ್ರವಾಗಿ ಮೂಡಿದೆ. ಭಾರತವು ಅದೇ ಮಾದರಿಯಲ್ಲಿಯೇ ಜಾಗೃತ ಭಾರತವಾಗಿ ಬರಬೇಕು ಅನ್ನುವಂತಹ ಆಶಯ ದೇಶವನ್ನು ಕಟ್ಟಿದ ನೂರಾರು ಮಂದಿಯಲ್ಲಿತ್ತು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಮೊನ್ನೆ ನಾವು ಅವರ ಏನು ಹೌತಾತ್ಮ್ಯ ದಿನವನ್ನು ಆಚರಣೆ ಮಾಡಿದ್ದೇವೆ. ಆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ನೇಣಿನ ಕುಣಿಕೆಗೆ ಕೊರಳೊಡ್ಡುವ ಮುನ್ನ ಉಲ್ಲೇಖಿಸಿದ ಮಾತದೆ. ಅವನು ಜೈಲಲ್ಲಿ, ಅವನು ನ್ಯಾಯಾಲಯದಲ್ಲಿ ಭಗತ್ ಸಿಂಗ್ಗೆ ಪ್ರಶ್ನೆ ಕೇಳುವಾಗಲೂ ಆತ ಉಲ್ಲೇಖಿಸಿದ್ದು ಅದನ್ನೇ. ನೀವೇನಾದರೂ ನನ್ನನ್ನು ಗಲ್ಲಿಗೇರಿಸಿದ ಬಳಿಕ ನನ್ನ ಶರೀರವನ್ನು ಏನು ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ನೀವು ನನ್ನ ಶರೀರವನ್ನು ಒಂದು ವೇಳೆ ನೆಲದಲ್ಲಿ ಹೂತು ಹಾಕಿದರೆ ನಾನು ಮಣ್ಣಿನ ಕಣಕಣದಲ್ಲಿ ಮತ್ತೆದ್ದು ಬರುವೆ, ನನ್ನ ಭಾರತವನ್ನು ಗೆಲ್ಲಿಸುವೆ. ನೀವು ನನ್ನ ಶರೀರಕ್ಕೆ ಬೆಂಕಿ ಕೊಟ್ಟು ಆ ಬೂದಿಯನ್ನು ಗಾಳಿಯಲ್ಲಿ ತೂರಿ ಬಿಟ್ಟರೆ ವಾಯುವಿನ ಕಣಕಣದಲ್ಲಿ ಒಂದಾಗಿ ನಾನು ಭಾರತಕ್ಕಾಗಿ ಬದುಕುವೆ. ಅಂಥ ಪುಣ್ಯಾತ್ಮ ಮಹಾತ್ಮ ಯಾವ ಕನಸನ್ನು ಕಂಡರೋ, ಯಾವ ಸಮೃದ್ಧ ಭಾರತದ ಕನಸನ್ನು ಕಂಡರೋ, ಆ ಕನಸು ಒಂದು 7 ದಶಕಗಳಲ್ಲಿ ಸಾಧಿಸುವುದಕ್ಕೆ ಸಾಧ್ಯ ಆಗದೇ ಇದ್ದದ್ದಿದೆಯಲ್ಲ, ಅದೇ ಆಶ್ಚರ್ಯ. ಇವತ್ತಿಗೂ ರಾಷ್ಟ್ರೀಯತೆಯ ಪ್ರಶ್ನೆ ಬಂದಾಗ ನಮ್ಮಲ್ಲಿ ನಾವು ದೇಶದ ಪರವಾಗಿ ನಿಲ್ಲಬೇಕೋ ಬೇಡವೋ ಅನ್ನುವಂಥ ಗೊಂದಲ ಭಾರತದ ಆಧಾರ್ ಕಾರ್ಡನ್ನು ಹೊಂದಿರುವ, ಭಾರತದ ಪಾನ್ ಕಾರ್ಡನ್ನು ಹೊಂದಿರುವ, ಭಾರತದ ಅನ್ನ ನೀರನ್ನು ಉಣ್ಣುವಂತಹ ಅನೇಕ ವ್ಯಕ್ತಿಗಳ ಮನಸ್ಸಿನಲ್ಲಿ ಮೂಡ್ತದೆ ಅಂತಂದರೆ ಯಾವ ಜಾಗೃತಿಯ ಕೊರತೆ ಈ ದೇಶದಲ್ಲಿದೆ ಅಂತ ನಮ್ಮ ಮನದ ಒಳಗಡೆ ನಾವೊಂದು ಬಾರಿ ಪ್ರಶ್ನೆ ಮಾಡಬೇಕಷ್ಟೇ. ನಾನು ಅವಾಗ ಶಿಕ್ಷಣದ ಬಗ್ಗೆ ಉಲ್ಲೇಖ ಮಾಡಿದ್ದು ಸುಮ್ಮನೆ ಅಲ್ಲ. ನಿಮಗೊಂದು ಲೈವ್ ಉದಾಹರಣೆಯನ್ನು ಕೊಡಬಲ್ಲೆ. ಒಂದು 15, 20, 31 ತಿಂಗಳ ಆಸುಪಾಸಿನಲ್ಲಿ ಉಕ್ರೇನ್ನಿಂದ ಅನೇಕ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದರು. ನೆನಪಿಡಿ, ಪಾಕಿಸ್ತಾನದ ಒಬ್ಬ ವಿದ್ಯಾರ್ಥಿನಿ ಥ್ಯಾಂಕ್ ಯು ನರೇಂದ್ರ ಮೋದಿ ಅಂತ ಭಾರತದ ಪ್ರೈಮ್ ಮಿನಿಸ್ಟರ್ಗೆ ಧನ್ಯವಾದಗಳನ್ನು ಸಲ್ಲಿಸಿದ್ಲಾಯಿತು. ಯಾಕೆ? ತಮ್ಮ ದೇಶದ ಪ್ರಧಾನಮಂತ್ರಿಗಳಿಂದ ಆಗದೇ ಇರೋದನ್ನು ಭಾರತದ ಪ್ರೈಮ್ ಮಿನಿಸ್ಟರ್ ಸಾಧಿಸಿದ್ದಕ್ಕೋಸ್ಕರ ಭಾರತದ ಪ್ರಧಾನಮಂತ್ರಿಗೆ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಧನ್ಯವಾದಗಳನ್ನು ಅರ್ಪಣೆ ಮಾಡಿದರು. ಭಾರತದ ಒಬ್ಬ ವಿದ್ಯಾರ್ಥಿ ಇಲ್ಲಿ ಓದಿದ್ದ, ಇಲ್ಲಿಯ ಶಿಕ್ಷಣವನ್ನು ಪಡೆದ, ಇಲ್ಲೇ CET ಬರೆದ, ಇಲ್ಲೇ PUC ಮುಗಿಸ್ದ, ಇದೇ ದೇಶದ ಅನ್ನ ನೀರು ಎಲ್ಲ ತಿಂದು ಉಕ್ರೇನ್ನಿಂದ ಭಾರತಕ್ಕೆ ಬಂದು ಇಲ್ಲಿ TV ಮಾಧ್ಯಮದವರು ಮೈಕನ್ನು ಎದುರುಗಡೆ ಇಡಬೇಕಾಗಿದ್ರೆ ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸ್ ಇಲ್ಲ ಅನ್ನುವ ಮಾತನ್ನು ಉಲ್ಲೇಖ ಮಾಡಬೇಕಿದ್ದರೆ ಮೆಕಾಲೆ ನಿಮಗೆ ನೆನಪಾಗಬೇಕು. ಆವತ್ತು ಮೆಕಾಲೆ ಹೇಳಿದ್ದು ಅದನ್ನೇ. ಮುಂದೊಂದು ದಿನ ಭಾರತೀಯನೊಬ್ಬ ಈ ದೇಶದ ಬಗ್ಗೆ, ಈ ನೆಲದ ಸಂಸ್ಕೃತಿಯ ಬಗ್ಗೆ, ಈ ನೆಲದ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ನಾವು ಸಾಧಿಸಬಲ್ಲೆವು. ಉಕ್ರೇನ್ನಿಂದ ವಿದ್ಯಾರ್ಥಿ ಬರಬೇಕಾಗಿದ್ದರೆ ನಮಗದರ ಅರಿವಾಯಿತು. ಹೌದು, ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದದಂತಹ ಒಬ್ಬ ವಿದ್ಯಾರ್ಥಿ ಈ ರೀತಿಯ ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಭಾರತೀಯ ಸರ್ಕಾರಕ್ಕೆ ಗಟ್ಸ್ ಇಲ್ಲ ಅನ್ನೋ ಮಾತನ್ನು ಹೇಳುವುದಕ್ಕೆ ಸಾಧ್ಯ ಆಗತ್ತಾ? ಆವಾಗ ನಾವು ಯೋಚನೆ ಮಾಡಬೇಕು, ಜಾಗೃತಿಯ ಕೊರತೆ ಎಷ್ಟಿದೆ. ಇದೇ ದೇಶದ ವಿದ್ಯಾರ್ಥಿನಿಯರು, ಇದೇ ನಾಡಿನ ವಿದ್ಯಾರ್ಥಿನಿಯರು, ನಾವು ಸಂವಿಧಾನವನ್ನು ಮಾನ್ಯ ಮಾಡುವುದಿಲ್ಲ, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದರು ನಾವು ಈ ದೇಶದ ಸಂವಿಧಾನವನ್ನು ಮಾನ್ಯ ಮಾಡುವುದಿಲ್ಲ, ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಹೋಗಿ ಅನ್ನುವಂತಹ ದಾರ್ಷ್ಟ್ಯವನ್ನು ಈ ನೆಲದ ಒಳಗಡೆ ಇರುವ ವಿದ್ಯಾರ್ಥಿಗಳು ಹೇಳಬೇಕು ಅಂತಿದ್ರೆ ಇವತ್ತು ಪ್ರಶ್ನೆಯನ್ನು ಮಾಡಲೇಬೇಕಾದ ಅನಿವಾರ್ಯತೆ ನಮ್ಮ ಎದುರುಗಡೆ ಇದೆ.
ನಾವು ಯಾವಾಗ ಇಸ್ರೇಲಿ ಮಾದರಿಯಲ್ಲಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂಥದ್ದು, ನಾವು ಯಾವಾಗ ಶಿವಾಜಿಯ ಮಾದರಿಯ ರಾಮರಾಜ್ಯ ಸುಶಾಸನದ ಪರಿಕಲ್ಪನೆಯಲ್ಲಿರುವಂಥದ್ದು, ನಾವು ಯಾವಾಗ ಪೃಥ್ವಿರಾಜ ಚೌಹಾಣನ ಆದರ್ಶ ಸಾಮ್ರಾಜ್ಯ, ಗುಪ್ತರ ಕಾಲದ ಸುವರ್ಣ ಯುಗ, ವಿಜಯನಗರ ಸಾಮ್ರಾಜ್ಯದ ಪರಮ ವೈಭವದ ಸ್ಥಿತಿ, ಇವುಗಳನ್ನೆಲ್ಲ ನಾವು ನೋಡಬೇಕು ಅಂತಂದ್ರೆ ನಮ್ಮ ಕಾಲದಲ್ಲಿಯೇ ಜಾಗೃತಿ ಆಗದೇ ಇದ್ರೆ, ನಮ್ಮ ಕಾಲದಲ್ಲಿಯೇ ನಾಡಿನ ಕುರಿತಾಗಿರುವ ಚಿಂತನೆಗಳು ಮೂಡದೇ ಇದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಬಹುದು ಅಂತ ಯೋಚಿಸಿ. 1960ರ ದಶಕದಲ್ಲಿ ಇತಿಹಾಸವನ್ನು ತಿರುಚುವ ಪ್ರಯತ್ನಗಳು ಹೇಗೆಲ್ಲ ನಡೆಯಿತು ಅಂತ. 1960ರ ದಶಕದಲ್ಲಿ ಬುದ್ಧಿವಂತ ಪ್ರೊಫೆಸರ್ಗಳೆಲ್ಲ ಸೇರಿದ್ದಂತಹ ಒಂದು ಶೈಕ್ಷಣಿಕ ಸಭೆ. ಆ ಸಭೆಯಲ್ಲಿ ಒಬ್ಬ ಇತಿಹಾಸದ ಮೇಷ್ಟ್ರು ಒಂದು ಪ್ರಶ್ನೆಯನ್ನು ಎದುರುಗಡೆ ಇಡುತ್ತಾರೆ ಸೇರಿದ್ದಂತಹ ಉಳಿದವರೆಲ್ಲರ ಬಳಿ. ನಾನು ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ, ಕಾಲೇಜುಗಳಲ್ಲಿ ಪಾಠ ಮಾಡಬೇಕಾಗಿದ್ರೆ ಎದುರುಗಡೆ ವಿದ್ಯಾರ್ಥಿಗಳಿರ್ತಾರೆ. ಹಿಂದೂಗಳು ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಕ್ರಿಶ್ಚಿಯನ್ರು ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಎದುರುಗಡೆ ಕುಳಿತುಕೊಂಡಿರ್ತಾರೆ. ನನಗೆ ಮರಾಠ ಸಾಮ್ರಾಜ್ಯದ ಪಾಠವನ್ನು ಮಾಡಬೇಕಾಗಿದ್ದರೆ ಒಂದು ಸಣ್ಣ ಸಮಸ್ಯೆ ಆಗ್ತಾ ಇದೆ, ನೀವು ಅದಕ್ಕೊಂದು ಸೊಲ್ಯೂಷನ್ ಕೊಡಬಲ್ಲಿರಾ? ಉಳಿದ ಪ್ರೊಫೆಸರ್ಗಳೆಲ್ಲ ಕೇಳಿದರು, ಸರಿ ಹೇಳಿ ಏನು ನಿಮ್ಮ ಸಮಸ್ಯೆ? ಆ ಪ್ರೊಫೆಸರ್ ಹೇಳ್ತಾರೆ, ಮರಾಠ ಸಾಮ್ರಾಜ್ಯದ ಎಲ್ಲ ಪಾಠವನ್ನು ನಾನು ಮಾಡಬಲ್ಲೆ. ಶಹಾಜಿ ಕಥೆ ಹೇಳ್ತೇನೆ, ಶಿವಾಜಿಯ ರಾಜ್ಯ ವಿಸ್ತಾರದ ಕಥೆಯನ್ನು ಹೇಳ್ತೇನೆ, ಬಾಜಿರಾಯನ ಕಥೆಯನ್ನು ಹೇಳ್ತೇನೆ, ಎಲ್ಲ ಕಥೆಗಳನ್ನು ಹೇಳ್ತೇನೆ. ಆದರೆ ಅಫಜಲ್ ಖಾನ್ ವಧೆಯನ್ನು ಪಾಠ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಅಂತ ಪ್ರಶ್ನೆ ಕೇಳಿದರು. ಯಾಕೆ ಅಂದರೆ ಶಿವಾಜಿ ಮಹಾರಾಜ ತನ್ನ ವ್ಯಾಘ್ರನಖವೆಂಬ ಆಯುಧದಿಂದ ಅಫಜಲ್ ಖಾನನ ಹೊಟ್ಟೆಯನ್ನು ಬಗೆದ ಅಂದಾಗ ತರಗಲ್ ಸ್ಟ್ರೈಕ್ ಸಿನಿಮಾದಲ್ಲಿ ವಿಕ್ಕಿ ಕೌಶಲ್ ಹೌಸ್ ದ ಜೋಶ್ ಹೈ ಸರ್, ಹೌಸ್ ದ ಜೋಶ್ ಹೈ ಸರ್, ಹೌಸ್ ದ ಜೋಶ್ ಹೈ ಸರ್, ಜೈ ಹಿಂದ್ ಅಂತ ಹೇಳಬೇಕಾಗಿದ್ರೆ ನಮ್ಮ ಮನಸ್ಸು ಕುಣಿದಾಡ್ತಾ ಇತ್ತು. ಒಂದು ಸಿನಿಮಾ ನೋಡಬೇಕಾಗಿದ್ರೆ ಮನಸ್ಸು ಕುಣಿದಾಡ್ತಾ ಇತ್ತು. ಹಾಗಿದ್ರೆ ಜೈ ಹಿಂದ್ ಘೋಷಣೆಯನ್ನು ಮೊಳಗಿಸಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರು ಪ್ರತ್ಯಕ್ಷವಾಗಿ ಯುವಕರಿಗೆ ಜೈ ಹಿಂದ್ ಘೋಷಣೆಯ ದೀಕ್ಷೆಯನ್ನು ಕೊಡಬೇಕಾಗಿದ್ರೆ ಆ ಕಾಲಘಟ್ಟ ಹೇಗಿತ್ತು ಅಂತ ಯೋಚನೆ ಮಾಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮೋತ್ಸವದ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರಿನ ವ್ಯಾಪ್ತಿಯಲ್ಲಿ, ನಮ್ಮೂರಿನ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ನೇತಾಜಿಯವರ ಆದರ್ಶಗಳನ್ನು ಪರಿಚಯಿಸುವಂತಹ ಒಂದು ಕೆಲಸವನ್ನು ಯಾಕೆ ಮಾಡಬಾರದು? ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿಯೇ ಯಾಕೆ ಮಾಡಬಾರದು? ಶಾಲೆ ಕಾಲೇಜುಗಳಿಗೆಲ್ಲ ಪ್ರವೇಶವನ್ನು ಕೊಟ್ಟು, ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. 75 ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು. ಇಂಡಿಯಾ ಗೇಟಲ್ಲಿ ಯಾವ ಪುಣ್ಯಾತ್ಮನ ಪ್ರತಿಕೃತಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವ ಕಲ್ಪನೆಯೇ ಈ ದೇಶದಲ್ಲಿ ಇರಲಿಲ್ಲ. 75 ವರ್ಷಗಳಲ್ಲಿ ಇಂಡಿಯಾ ಗೇಟ್ಗೆ ಬಂದಂತಹ ವ್ಯಕ್ತಿ ನೋಡ್ತಾನೆ ಹೋಗ್ತಾನೆ, ನೋಡ್ತಾನೆ ಹೋಗ್ತಾನೆ ಅಷ್ಟೇ. ಇನ್ನು ಮುಂದೆ ಪರಿಸ್ಥಿತಿ ಹಾಗಿರೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳ ಉನ್ನತ ಯೋಚನೆಯ ಕಾರಣದಿಂದಲಾಗಿ ಇನ್ನು ಮುಂದೆ ಭಾರತಕ್ಕೆ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂಡಿಯಾ ಗೇಟನ್ನು ಪ್ರವೇಶ ಮಾಡಬೇಕಾಗಿದ್ದರೆ, ಭಾರತದ ಹೆಬ್ಬಾಗಿಲನ್ನು ಪ್ರವೇಶ ಮಾಡಬೇಕಾಗಿದ್ದರೆ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಗೌರವ ನಮನವನ್ನು ಸಲ್ಲಿಸಿಯೇ ಭಾರತದ ಒಳಗಡೆ ಪ್ರವೇಶ ಮಾಡಬೇಕಾಗಿರುವಂತಹ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಆ ವೇವನ್ನು ನಾವು ನಮ್ಮೂರಿನ ಶಾಲೆಗಳಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು. ನೇತಾಜಿ 125ರ ಹಿನ್ನೆಲೆಯಲ್ಲಿ ಪರಾಕ್ರಮ ದಿವಸ್ ಅಂತ ಜನವರಿ 23ನೇ ತಾರೀಕಿಗೆ ಆಚರಣೆ ಮಾಡ್ತೇವೆ. ಬರೀ ಒಂದು ದಿನಕ್ಕೆ ಮಾತ್ರ ಪರಾಕ್ರಮ ದಿವಸ್ ಅಲ್ಲ, ನೇತಾಜಿ ಜಯಂತಿಯನ್ನು, ನೇತಾಜಿ ಆದರ್ಶಗಳನ್ನು, ನೇತಾಜಿ ಹೋರಾಟಗಳನ್ನು ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಅಖಂಡ ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿ ಅಂತ ಕರೆದಿಲ್ಲವೋ, ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಉನ್ನತ ಆದರ್ಶಗಳನ್ನು ಪಠ್ಯಪುಸ್ತಕದಲ್ಲಿ ದಾಖಲಿಸಲಿಲ್ಲವೋ, ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕಾರಣದಿಂದಲಾಗಿಯೇ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಯೋಚನೆಯನ್ನ ಮಾಡಿದ್ದರು ಅನ್ನುವುದನ್ನು ಉದ್ದೇಶಪೂರ್ವಕವಾಗಿಯೇ ಟೆಕ್ಸ್ಟ್ ಬುಕ್ಕಲ್ಲಿ ಮರೆಮಾಚಲಾಗಿದೆಯೋ ಆ ಸತ್ಯವನ್ನು ಮಕ್ಕಳಿಗೆ ನಾವು ಹೇಳಿಕೊಡಬೇಕಾಗಿರುವಂತಹ ಅಗತ್ಯವಿದೆ. ಎರಡನೆಯ ವಿಶೇಷ, ಭಾರತದ ಸ್ವಾತಂತ್ರ್ಯ ಹೋರಾಟದ 75ನೇಯ ಸ್ವಾತಂತ್ರ್ಯೋತ್ಸವದ 75ನೇಯ ವರ್ಷಾಚರಣೆ, ಆಜಾದಿ ಕಾ ಅಮೃತ ಮಹೋತ್ಸವ. ದೇಶದಾದ್ಯಂತ ಅನೇಕ ಯೋಜನೆಗಳು ನಡೀತಾ ಇದೆ.
ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 5.5 6.5 ಲಕ್ಷ ಬಲಿದಾನಿಗಳು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಬದುಕನ್ನು ಧಾರೆ ಎರೆದಿದ್ದಾರೆ. ಇವತ್ತು ಎಷ್ಟು ಜನರ ಹೆಸರಿದೆ ಅಂತ ನೀವು ಭಾರತ ಸರ್ಕಾರ ವಿಶೇಷವಾಗಿ ರಚನೆ ಮಾಡಿದ ಆಜಾದಿ ಅಮೃತ ಮಹೋತ್ಸವ ವೆಬ್ಸೈಟಿಗೆ ಹೋಗಿ ನೋಡಿ, ಎಷ್ಟು ಜನ ಕ್ರಾಂತಿಕಾರಿಗಳ ಹೆಸರಲ್ಲಿ ದಾಖಲಾಗಿದೆ ಅಂತ ವಿಚಾರಿಸಿ ನೋಡಿ. ಒಂದು ಬಾರಿ ಕಣ್ಣು ಹಾಯಿಸಿ. ನಮಗೆ ಗೊತ್ತೇ ಇಲ್ಲ. ಪಠ್ಯಪುಸ್ತಕದಲ್ಲಿ ನನ್ನ ಅಪ್ಪ ಓದಿದ್ದು ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನ, ನಾನು ಓದಿದ್ದು ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನ, ನನ್ನ ಮಕ್ಕಳು ನಾಳೆ ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ಚರ್ವಣ ಮಾಡಬಾರದು. ಎಲ್ಲ ಹೋರಾಟಗಾರರು ಶ್ರೇಷ್ಠರೇ. ಆದರೆ ಎಲೆಮರೆಯ ಕಾಯಿಯಂತೆ ಬದುಕಿದ ಹುತಾತ್ಮರಾದ ಕ್ರಾಂತಿಕಾರಿಗಳನ್ನು ಮರೆತು ಬಿಡುವುದು ಅತ್ಯಂತ ಅಪಾಯಕಾರಿ. ಅವರನ್ನು ಉದ್ದೇಶಪೂರ್ವಕವಾಗಿಯೇ ಬದಿಗೆ ಹಾಕುವಂಥದ್ದು ಅತ್ಯಂತ ಅಪಾಯಕಾರಿ. ನಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಕರ್ತಾರ್ ಸಿಂಗ್ ಸರಾಭಾನ ತ್ಯಾಗವನ್ನು ಮಕ್ಕಳು ಎಷ್ಟು ಓದಿದ್ದಾರೆ? ಆ ಪಠ್ಯ ಪುಸ್ತಕದಲ್ಲಿ 19 ವರ್ಷ ವಯಸ್ಸಿಗೆ ಬ್ರಿಟಿಷ್ ನ್ಯಾಯಾಲಯದಲ್ಲಿ ನಿಂತ್ಕೊಂಡು ನಿಮಗೆ ತಾಕತ್ತಿದ್ರೆ ನನ್ನನ್ನು ಗಲ್ಲಿಗೇರಿಸಿ ಅಂತ ಹೇಳಿದಂತಹ ಖುದಿರಾಮ್ ಬೋಸನ ಪಠ್ಯ ಎಷ್ಟು ಪುಸ್ತಕದ ಒಳಗಡೆ ಇದೆ. ಹೇ ಬ್ರಿಟಿಷರೇ, ಒಂದೇ ಒಂದು ವಿದೇಶಿ ವಸ್ತು ಮಹಾರಾಷ್ಟ್ರದ ಗಡಿಯ ಒಳಗಡೆ ಬರುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಟ್ರಕ್ಗೆ ಅಡ್ಡಲಾಗಿ ಮಲಗಿ ಬ್ರಿಟಿಷರು 10 ಹಲವು ಬಾರಿ ವಾರ್ನಿಂಗ್ ಕೊಡ್ತಾರೆ, ಎದ್ದೇಳು, ನಾವು ಟ್ರಕ್ಕನ್ನು ನಿನ್ನ ಮೇಲೆ ಚಲಾಯಿಸ್ತೇವೆ, ನೀವು ನನ್ನ ಮೇಲೆ ಟ್ರಕ್ಕನ್ನು ಚಲಾಯಿಸಿದ್ರೂ ಚಿಂತೆ ಇಲ್ಲ, ಒಂದೇ ಒಂದು ವಿದೇಶಿ ವಸ್ತು ಭಾರತದ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಘೋಷಣೆಯನ್ನು ಹೇಳ್ತಾ ಇದ್ದ ಹಾಗೆ ಬ್ರಿಟಿಷ್ ಅಧಿಕಾರಿಗಳು ಯಾವ ಬಾಬು ಗೇನು ಮೇಲೆ ಟ್ರಕ್ಕನ್ನು ಹಾಯಿಸಿ ಆತನನ್ನು ಜೀವಂತವಾಗಿ ಸಾಯಿಸಿದರೋ ಅಂತಹ ಬಾಬು ಗೇನು ಬಗ್ಗೆ ನಮ್ಮ ಮಕ್ಕಳು ತಿಳಿದುಕೊಳ್ಳುವಂಥದ್ದು ಯಾವಾಗ? ಚಾಫೇಕರ್ ಬ್ರದರ್ಸ್ ಬಗ್ಗೆ ನಮ್ಮ ಮಕ್ಕಳು ತಿಳಿದುಕೊಳ್ಳುವಂಥದ್ದು ಯಾವಾಗ? ವೀರ ವಿನಾಯಕ ದಾಮೋದರ ಸಾವರ್ಕರ್ ಬರಿಯ ಒಂದು ಅಧ್ಯಾಯದ ಒಂದು ಸಣ್ಣ ಪಾತ್ರ ಅಲ್ಲ. ವೀರ ವಿನಾಯಕ ದಾಮೋದರ ಸಾವರ್ಕರ್ ಲೈಫ್ ಹಿಸ್ಟ್ರಿಯನ್ನೇ ನಮ್ಮ ಮಕ್ಕಳು ಇತಿಹಾಸದ ಪುಟಗಳಲ್ಲಿ ಓದುವಂಥದ್ದು ಯಾವಾಗ? ಆ ದಿವಸಗಳು ಬರುವಂಥದ್ದು ಯಾವಾಗ? ಮದನಲಾಲ್ ಧಿಂಗ್ರಾನನ್ನ ನಮ್ಮ ಮಕ್ಕಳು ಆದರ್ಶ, ವಾಹ್ ಎಂಥ ಅದ್ಭುತವಾಗಿರುವಂತಹ ವ್ಯಕ್ತಿ, ಲಂಡನ್ಗೆ ಓದುವುದಕ್ಕೆಂದು ಹೋಗಿ ಶೋಕಿ ಮಾಡಿದ ವ್ಯಕ್ತಿ ವೀರ ಸಾವರ್ಕರರ ಪ್ರೇರಣೆಯಿಂದ ಕರ್ಜನ್ ವಾಯಲಿಯನ್ನ ಗುಂಡಿಟ್ಟು ಕೊಂದು ರಾಷ್ಟ್ರದ ಕೆಲಸ ರಾಮನ ಕೆಲಸವೆಂದು ಹೇಳಿ ಹೌತಾತ್ಮ್ಯದ ಹಿಮಾಲಯವನ್ನು ಒಬ್ಬ ಏರಿದ್ನಲ್ಲ, ಆ ಮದನಲಾಲ್ ಧಿಂಗ್ರಾ ನಮ್ಮ ಎಳೆಯ ಮಕ್ಕಳಿಗೆ ಆತನ ಪರಿಚಯವನ್ನು ಮಾಡಿಕೊಡುವಂಥದ್ದು ಯಾವಾಗ? 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದವಾಗ ಪ್ರತ್ಯಕ್ಷದರ್ಶಿ, ನೀರು ಕೊಡೋದಕ್ಕೆ ಬಂದಂತಹ ಯುವಕ, ಹಾವಿನ ದ್ವೇಷ 12 ವರ್ಷ, ಆದರೆ ಯುವಕನ ದ್ವೇಷ 12 ವರ್ಷಕ್ಕೆ ನಿಲ್ಲಿಲ್ಲ. ಭಾರತದಿಂದ ಬೇರೆ ಬೇರೆ ರೀತಿಯಲ್ಲಿ ಕೂತಿದ್ದ ಕೆಲವು ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೇನೆ. ಈ ಐಡಿಯಾವನ್ನು ನಾವು ಯಾಕೆ ಇತಿಹಾಸದಲ್ಲಿ ಇಂಪ್ಲಿಮೆಂಟ್ ಮಾಡಬಾರದು? ಇದು ನಡೆದಿರುವಂತಹ ಘಟನೆ. ಅವರು ಕೊಟ್ಟಿರುವ ಐಡಿಯಾ ಹೇಗಿತ್ತು ಅಂದರೆ, ಇತಿಹಾಸ ಪ್ರೊಫೆಸರ್ ಇತಿಹಾಸವನ್ನು ತಿರುಚುವುದಕ್ಕೆ ಕೊಟ್ಟಂತಹ ಐಡಿಯಾ. ಶಹಾಜಿ ಮತ್ತು ಅಫ್ಜಲ್ ಖಾನ್ ಬಾಲ್ಯ ಸ್ನೇಹಿತರು. ಶಹಾಜಿಯ ಮಗ ಇಷ್ಟು ದೊಡ್ಡ ಸಾಮ್ರಾಜ್ಯದ ನಿರ್ಮಾಣವನ್ನು ಮಾಡೋದಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇಡೀ ದೇಶದಲ್ಲಿ ಒಂದು ಅಲೆಯನ್ನ ಎಬ್ಬಿಸಿದ್ದಾನೆ. ಅಂತಹ ಶಿವಾಜಿಯನ್ನ ನೋಡಬೇಕೆಂದು ಅಫಜಲ್ ಖಾನನಿಗೆ ಅನ್ನಿಸಿತು. ಅಫಜಲ್ ಖಾನ್ ಬಹಳ ಖುಷಿಪಟ್ಟ. ಶಿವಾಜಿಯನ್ನ ಭೇಟಿಯಾಗುವುದಕ್ಕಾಗಿ ಖುಷಿಪಟ್ಟ. ಶಿವಾಜಿಯ ವೈಭೋಗವನ್ನು ಕಂಡ, ಶಿವಾಜಿಯ ಸಾಮರ್ಥ್ಯವನ್ನು ಕಂಡ ಅಫಜಲ್ ಖಾನ್ ಬೆರಗಾದ. ಅಫಜಲ್ ಖಾನನಿಗೆ ಹೃದಯ ಸಂಬಂಧಿ ತೊಂದರೆ ಇತ್ತು. ಶಿವಾಜಿ ಬೆಳೆದ ಎತ್ತರವನ್ನು ನೋಡಿದ ಖುಷಿಯಲ್ಲಿ, ಸಂಭ್ರಮದಲ್ಲಿ ಆತನಿಗೆ ಹಾರ್ಟ್ ಫೇಲ್ ಆಯಿತು. ಅಫಜಲ್ ಖಾನ್ ಹೃದಯಾಘಾತಕ್ಕೀಡಾಗಿ ಸತ್ತು ಹೋದ. ಈ ಹಿಸ್ಟ್ರಿಯನ್ನು ಪಾಠ ಮಾಡಿದರೆ ಅವರಿಗೆ ಬೇಸರ ಆಗೋದಿಲ್ವಲ್ಲ ಅಂತ ಒಂದು ವರದಿಯನ್ನು ಎದುರುಗಡೆ ಇಟ್ಟದ್ದು 1960-65 ಇಸವಿಯಲ್ಲಿ ಬುದ್ಧಿವಂತ ಪ್ರೊಫೆಸರ್ಗಳ PhDಗಳನ್ನು ಮುಗಿಸಿದಂತಹ ಬುದ್ಧಿವಂತ ಪ್ರೊಫೆಸರ್ಗಳ ಒಂದು ಸಭೆಯಲ್ಲಿ. ಯೋಚನೆ ಮಾಡಿ, ಗೊತ್ತಿದ್ದು ಆಗಿರೋದು ಇಷ್ಟ ಆಗಿದ್ದರೆ ಗೊತ್ತಿಲ್ಲದೆ ಆಗಿರೋಂಥದ್ದು ಎಷ್ಟಿರಬಹುದು ಅಂತ ನಾವು ತಾಳೆ ಹಾಕೋದಕ್ಕೆ ಸಾಧ್ಯ. ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಉನ್ನತ ಶಿಕ್ಷಣ ಸಚಿವರು ಆಗಿದ್ದವರು ಯಾರೆಲ್ಲ ಮತ್ತು ಎಂಥ ಶಿಕ್ಷಣವನ್ನು ನಾವು ಪಡೆದಿದ್ದೇವೆ ಅಂತ ಹಾಗೆ ಸುಮ್ಮನೆ ಒಂದು ಬಾರಿ ಯೋಚನೆಯನ್ನು ಮಾಡಿದರೆ, ಒಂದು ಕಾಶ್ಮೀರ್ ಫೈಲ್ಸ್ ಬಂದಿದೆ ಅಷ್ಟೇ.
ಈ ರೀತಿ ಒಂದೊಂದೇ ಫೈಲ್ಸನ್ನು ವಿವೇಕ್ ರಂಜನ್ ಅಗ್ನಿಹೋತ್ರಿ ತೆಗಿತಾ ಹೋದರೆ ಪ್ರಾಯಶಃ 1000ಕ್ಕೂ ಮಿಕ್ಕಿದ ಫೈಲ್ಗಳು, ದಿನಕ್ಕೊಂದರಂತೆ ಒಂದೊಂದು ಫೈಲ್ಗಳನ್ನು ರಿಲೀಸ್ ಮಾಡುವಂತಹ ಅಷ್ಟು ಕಥೆಗಳು, ಅಷ್ಟು ಆಕ್ರಮಣಗಳು, ಅಷ್ಟು ದುರಂತಗಳು ಈ ನೆಲದಲ್ಲಿ ನಡೆದು ಹೋಗಿದೆ. ಎಲ್ಲ ಇತಿಹಾಸಗಳನ್ನು ಕಣ್ಣ ಮುಂದೆ ಇಟ್ಟುಕೊಂಡು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿ ಸಾಮಾಜಿಕವಾಗಿ ಒಂದು ಹೊಸ ಬದಲಾವಣೆಯ ಕಡೆಗೆ ನಾವು ಲಕ್ಷ್ಯವನ್ನು ಇಡದೇ ಹೋದರೆ ಮುಂದಿನ ದಿವಸಗಳಲ್ಲಿ ಮುಂದಿನ ಪೀಳಿಗೆ ಬಹಳ ದೊಡ್ಡ ಆತಂಕವನ್ನು ಎದುರಿಸಬೇಕಾಗತ್ತೆ. ಈ ರೀತಿಯ ಆತಂಕವನ್ನು ಮುಂದಿನ ಪೀಳಿಗೆ ಎದುರಿಸಬಾರದು ಅಂತಂದರೆ ಇವತ್ತಿನ ಪೀಳಿಗೆಗೆ ಬೇಕಾಗಿರುವುದನ್ನು ನಾವು ಒಳ್ಳೆಯ ನೀರು, ಒಳ್ಳೆಯ ಗೊಬ್ಬರವನ್ನು ಕೊಡಬೇಕಾಗಿರುವಂತಹ ಒಂದು ಅಗತ್ಯತೆ ನಮ್ಮ ಕಣ್ಣ ಎದುರುಗಡೆ ಇದೆ. ಆ ಅಗತ್ಯತೆಯನ್ನು ಸಾಧಿಸೋದಕ್ಕೆ ಇದು ಸಕಾಲ. ಇದಕ್ಕಿಂತ ದೊಡ್ಡ ಕಾಲ ಪ್ರಾಯಶಃ ಇನ್ನೊಂದಿಲ್ಲ. ಇವತ್ತು ಪ್ರತಿಯೊಬ್ಬ ತರುಣನು ನಿಧಾನಕ್ಕಾದರೂ ಜಾಗೃತನಾಗ್ತಾ ಇದ್ದಾನೆ. ಭಾರತೀಯರ ಬಗ್ಗೆ ಒಂದು ಮಾತಿದೆ, ಭಾರತೀಯರು ಮಲಗಿದರೆ ಕುಂಭಕರ್ಣನ ಹಾಗೆ, ನಿದ್ದೆ ಮಾಡ್ತಾನೆ ಇರ್ತಾರೆ. ಮಲಗಿದರೆ ಭಾರತೀಯರು ಕುಂಭಕರ್ಣನ ಹಾಗೆ. ಆದರೆ ಒಂದು ಬಾರಿ ಎದ್ದು ನಿಂತರೆ ಆತ ಹನುಮಂತನ ರೀತಿಯಲ್ಲಿ. ಒಂದು ಬಾರಿ ಎದ್ದು ನಿಂತರೆ ಭಾರತೀಯ ಹನುಮಂತ, ಆದರೆ ಮಲಗಿದರೆ ಕುಂಭಕರ್ಣ. ಆ ಮಲಗಿದವನನ್ನು ಎಬ್ಬಿಸೋದಿಕ್ಕೆ ಒಬ್ಬ ಜಾಂಬವಂತ ಬೇಕು ಅಷ್ಟೇ. ಹನುಮಂತ ಸೀಮೋಲ್ಲಂಘನದ ಪೂರ್ವದಲ್ಲಿ ಹಾಗೆ ಸುಮ್ಮನೆ ಕುಳಿತುಕೊಂಡಿದ್ದ. ಒಬ್ಬೊಬ್ಬ ಕಪಿಶ್ರೇಷ್ಠನೂ ಕಪಿರಾಜನೂ ಕೂಡ ನಾನೊಂದು 10 ಯೋಜನ ಹೋಗಬಲ್ಲೆ, ನಾನೊಂದು 20 ಯೋಜನ ಹೋಗಬಲ್ಲೆ, ನಾನು ಈ ಸಮುದ್ರವನ್ನು ಹಾರಿ ಲಂಕೆಯನ್ನು ತಲುಪಬಲ್ಲೆ, ಆದರೆ ಮರಳಿ ಬರುವುದಕ್ಕೆ ಸಾಧ್ಯವಿಲ್ಲ. ನಾನು ಲಂಕೆಗೆ ಹೋಗ್ತೇನೆ, ಆದರೆ ಮತ್ತೆ ಬರಬೇಕಾಗಿದ್ರೆ ಅರ್ಧ ದಾರಿಯಲ್ಲಿ ಕುಸಿದು ಬಿದ್ದೇನು ಅಂತೆಲ್ಲ ಹೇಳಬೇಕಾಗಿದ್ರೆ ಹನುಮಂತ ಸುಮ್ಮನೆ ಮೂಲೆಯಲ್ಲಿ ಕುಳಿತುಕೊಂಡು ಕಲ್ಲುಗಳನ್ನು ಆಯ್ದು ಸಮುದ್ರಕ್ಕೆ ಬಿಸಾಕ್ತಾ ಇದ್ದ. ಆವಾಗ ಜಾಂಬವಂತ ಬಂದು ಹೇಳ್ದ, ಹನುಮ ನಿನ್ನಿಂದ ಸಾಧ್ಯ ಇದೆ, ಇದು ನಿನ್ನಿಂದ ಸಾಧ್ಯ ಇದೆ. ಹನುಮ ಹೇಳ್ದ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಇದು ಖಂಡಿತವಾಗಲೂ ಸಾಧ್ಯ ಇಲ್ಲ. ಆಗ ಜಾಂಬವಂತ ಕೊಟ್ಟ ಪ್ರೇರಣೆಯಿಂದ ಹೇಗೆ ಒಬ್ಬ ಸಾಮಾನ್ಯ ಆಂಜನೇಯ ಮಧ್ಯಮಾಂಜನೇಯನಾಗಿ ಉತ್ತಮಾಂಜನೇಯನಾಗಿ ಲಂಕೆಗೆ ಹೋಗಿ ಲಂಕೆಯನ್ನು ಸುಟ್ಟು ಬಂದನೋ, ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ತರುಣ ಶಕ್ತಿಗೆ, ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದೆ ಇರುವಂತಹ ವಿಶೇಷ ತರುಣ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಜಾಂಬವಂತರ ಅಗತ್ಯ ಇದೆ. ಆ ಅಗತ್ಯವನ್ನು ಇವತ್ತು ವಾಯ್ಸ್ ಆಫ್ ನೇಷನ್ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆಗಳು ನಿರಂತರವಾಗಿ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ ಅಷ್ಟೇ. ತರುಣ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಕೆಲಸ. ತರುಣ ಶಕ್ತಿ ಒಂದು ವೇಳೆ ಜಾಗೃತವಾಗದೇ ಇದ್ದರೆ ದೇಶದ ಮುಂದೆ ಅನೇಕ ಸವಾಲುಗಳು ಮುಂದಿನ ದಿವಸಗಳಲ್ಲಿ ಒಂದರ ಮೇಲೊಂದರಂತೆ ಅನೇಕ ಸವಾಲುಗಳನ್ನು ನಾವು ಎದುರಿಸಬೇಕಾಗ್ತದೆ. ಇವತ್ತು ಪಾಕಿಸ್ತಾನ ನಮ್ಮ ಶತ್ರು, ಚೀನಾ ನಮ್ಮ ಶತ್ರು, ಬಾಂಗ್ಲಾ ನಮ್ಮ ಶತ್ರು ಅಂತ ನಾವು ಯೋಚನೆ ಮಾಡ್ತೇವೆ. ಹೊರಗಡೆ ಇರುವವರೆಲ್ಲರೂ ಅಫ್ಕೋರ್ಸ್ ನಮ್ಮ ಶತ್ರುಗಳೇ. ಭಾರತವನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಪಾಕಿಸ್ತಾನದ ನೀತಿಯೂ ಅದೇ, ಚೀನಾದ ನೀತಿಯೂ ಅದೇ, ಬಾಂಗ್ಲಾದ ನೀತಿಯೂ ಅದೇ. ಆದರೆ ನಮಗೆ ಪಾಕಿಸ್ತಾನ, ಚೀನಾ, ಬಾಂಗ್ಲಾ ಬಹಳ ದೊಡ್ಡ ಮಟ್ಟಿನ ಅಪಾಯವನ್ನು ತಂದೊಡ್ಡುವುದಿಲ್ಲ. ಅವುಗಳು ನಮ್ಮ ಮಿತ್ರ ರಾಷ್ಟ್ರಗಳು ಅಂತ ಹೇಳ್ತಾ ಇಲ್ಲ. ಯಾಕೆ ತಂದೊಡ್ಡುವುದಿಲ್ಲ ಅಂತಂದರೆ, ಇವತ್ತು ಹೊಸ ಭಾರತ, 1962ರಲ್ಲಿ ನಾವು ಯಾವ ಭಾರತವನ್ನು ನೋಡಿದ್ದೆವು, ಇವತ್ತು ಆ ಭಾರತ ಅಲ್ಲ, ಇದು ಹೊಸ ಭಾರತ. ಈ ಭಾರತದಲ್ಲಿ ಯಾರೆಲ್ಲ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ, ಆಕ್ರಮಣವನ್ನು ಮಾಡ್ತಾರೆ, ಆ ದೇಶದ ಒಳಗೆ ಹೊಕ್ಕು ನುಗ್ಗಿ ಬಡಿದು ಮರಳಿ ಜೀವಂತ ವಾಪಸ್ ಬರಬಲ್ಲಂತಹ ಸಾಮರ್ಥ್ಯ ಇವತ್ತಿನ ಭಾರತಕ್ಕಿದೆ, ಇವತ್ತಿನ ಭಾರತದ ಸೈನ್ಯಕ್ಕಿದೆ. ಹಾಗಾಗಿ ಇವತ್ತು ನಾವು ಪಾಕಿಸ್ತಾನ, ಚೀನಾ, ಬಾಂಗ್ಲಾದ ಬಗ್ಗೆ ಯೋಚನೆ ಮಾಡಬೇಕಾಗಿಯೇ ಇಲ್ಲ. ಆ ಎಲ್ಲವನ್ನು ಸೈನಿಕರಿಗೆ ಕೊಟ್ಟರೆ ಆಯಿತು. ಸೈನಿಕರ ಎದುರುಗಡೆ ಒಂದು ತಟ್ಟೆಯಲ್ಲಿ 4 ವೀಳ್ಯದೆಲೆ, ಒಂದು ಅಡಿಕೆ ಇಟ್ಟು ರಣವೀಳ್ಯವನ್ನು ಸೈನಿಕರಿಗೆ ಕೊಟ್ಟು ಬಿಟ್ಟರೆ ಉಳಿದ ಎಲ್ಲ ವ್ಯವಸ್ಥೆಗಳನ್ನು ಸೈನಿಕರು ಮಾಡಿ ಮುಗಿಸ್ತಾರೆ. ಆದರೆ ಸಮಸ್ಯೆ ಇರುವಂಥದ್ದು ಹೊರಗಡೆ ಅಲ್ಲ, ಒಳಗಡೆ. ಸಮಸ್ಯೆ ಇರುವಂಥದ್ದು ಒಳಗಡೆ. ಈ ದೇಶದಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ಅತ್ಯಾಚಾರವಾದಾಗ ಏನೆಲ್ಲ ಇರಲಿಲ್ಲ, ಎಲ್ಲವೂ ಇತ್ತು. ಆಳುವ ಸಮರ್ಥ ಸರಕಾರವಿತ್ತು, ಪ್ರಧಾನಮಂತ್ರಿಗಳಿದ್ದರು, ಜಮ್ಮು ಕಾಶ್ಮೀರಕ್ಕೆ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಇದ್ದರು, ಸಮರ್ಥವಾಗಿರುವ ಸೈನ್ಯ ಇತ್ತು, ಪೊಲೀಸ್ ವ್ಯವಸ್ಥೆ ಇತ್ತು, ಜನರಿಗೆ ಮಾಹಿತಿಯನ್ನು ಕೊಡುವುದಕ್ಕೆ ಅಲ್ಲಲ್ಲಿ ಪತ್ರಿಕೆಗಳಿದ್ದವು, ಆಕಾಶವಾಣಿಯ ಮಾಧ್ಯಮಗಳಿತ್ತು. ಎಲ್ಲವೂ ಇದ್ದು ಒಂದು ದೇಶದ ಜನ
ತಮ್ಮದೇ ದೇಶದಲ್ಲಿ ಅನಾಥರಂತೆ ಬಂದು ದೆಹಲಿಯ ಡೇರೆಗಳಲ್ಲಿ ವಾಸ ಮಾಡಬೇಕು ಅಂತಂದರೆ ಎಂಥ ದೌರ್ಭಾಗ್ಯವನ್ನು ಒಂದು 30 ವರ್ಷಗಳ ಹಿಂದೆ ಈ ದೇಶ ಎದುರಿಸಿತ್ತು ಅಂತ ಯೋಚನೆಯನ್ನ ಮಾಡಿದರೆ ಮೈ ಝುಮ್ ಅಂತ ಅನ್ನಿಸ್ತದೆ. ಆ ಸಿನಿಮಾ ಬರಿಯ ಒಂದು ಮುಖವಾಣಿ ಅಷ್ಟೇ. ಆ ಸಿನಿಮಾದಲ್ಲಿ ಎಲ್ಲವನ್ನೂ ತೋರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಕ್ರೌರ್ಯದ ಪರಮಾವಧಿಯನ್ನ ಮೀರಿ ಕಾಶ್ಮೀರ ಪಂಡಿತರ ಮೇಲೆ ಒಂದು ಅತ್ಯಾಚಾರ ನಡೆದಿತ್ತು. ಆ ಪಂಡಿತರ ಮೇಲೆ ನಡೆದ ಅತ್ಯಾಚಾರದ ಕುರಿತಾಗಿ, ಪಂಡಿತರ ನರಹತ್ಯೆಯ ಕುರಿತಾಗಿ 4 ಮಾತುಗಳ ತೆರೆಯ ಮೇಲೆ ಬಂದಾಗ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಆ ಸಿನಿಮಾವನ್ನೇ ಮುಗಿಸಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದದ್ದು ಪಾಕಿಸ್ತಾನದ ಇಮ್ರಾನ್ ಖಾನ್ ಅಲ್ಲ, ಇದೇ ದೇಶದ ಒಳಗಡೆಯ ಒಂದಷ್ಟು ಜನ. ಕ್ರಿಕೆಟ್ ಮ್ಯಾಚ್ ಆಗಬೇಕಾಗಿದ್ರೆ ಭಾರತ ಪಾಕಿಸ್ತಾನದ ನಡುವೆ ಭಾರತದ ಒಂದೊಂದು ವಿಕೆಟ್ ಹೋಗುವಾಗಲೂ ಸಂಭ್ರಮಿಸಿ ಪಟಾಕಿ ಹೊಡೆದು ಸಂಭ್ರಮಿಸುವಂತಹ ವ್ಯವಸ್ಥೆಗಳು ನಡೆಯುವಂಥದ್ದು ಪಾಕ್ನಲ್ಲಿ ಎಷ್ಟು ನಡೀತದೆ ಇಲ್ಲ ಗೊತ್ತಿಲ್ಲ, ದೇಶದ ಒಳಗಡೆಯೂ ನಡೀತದೆ. ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗಳನ್ನು ಮಾಡುವಾಗ ಈ ದೇಶದ ಮಾನ ಸಮ್ಮಾನ ಘನತೆ ಗೌರವಗಳ ರಕ್ಷಣೆಗಾಗಿ ಪ್ರತಿಯೊಬ್ಬ ಭಾರತೀಯನ ಎಡಭಾಗದಲ್ಲಿರುವ ಹೃದಯದಲ್ಲಿ 72 ಪ್ರತಿ ನಿಮಿಷಕ್ಕೆ 72 ಬಾರಿ ಲುಬ್ ಡುಬ್ ಲುಬ್ ಡುಬ್ ಲುಬ್ ಡುಬ್ ಆಗುವುದಕ್ಕಾಗಿ ಯಾವ ಸೈನಿಕರು ತಮ್ಮ ಬದುಕನ್ನು ಧಾರೆ ಎರೆದ್ರು ಅಂತಹ ಸೈನಿಕರ ನೆನಪಿನಲ್ಲಿ ನಿರ್ಮಾಣಗೊಂಡ ಅಮರ ಜವಾನ್ ಯೋಧ ಸ್ಮಾರಕವನ್ನೇ ಕಾಲಿನಿಂದ ತುಳಿದದ್ದು ಪಾಕಿಸ್ತಾನದಿಂದ ಚೀನಾದಿಂದ ಬಂದಂತಹ ಪ್ರಜೆ ಅಲ್ಲ, ಇದೇ ದೇಶದ ಒಬ್ಬ ಪ್ರಜೆ. ಜಾಗೃತಿ ಮೂಡಿಸಬೇಕಾಗಿರುವುದು ಗಡಿಯ ಹೊರಗಡೆಯಲ್ಲ, ಗಡಿಯ ಒಳಗಡೆ. ಒಬ್ಬೊಬ್ಬ ದೇಶಭಕ್ತ ಭಾರತೀಯನು ಜಾಗೃತನಾಗಿ 13,25,000 ಸೈನಿಕರು ಗಡಿಯ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲಿ, ನಾವು ಉಳಿದಿರುವಂತಹ 135 ಕೋಟಿಯಲ್ಲಿ ದೇಶಭಕ್ತರು ಯಾರಿದ್ದಾರೆ, ಆ ಒಬ್ಬೊಬ್ಬ ದೇಶಭಕ್ತನೂ ಕೂಡ ನಾನು ಗಡಿಯ ಒಳಗಡೆ ಇರುವ ಸೈನಿಕ ಅನ್ನುವ ಭಾವನೆಯನ್ನ ಮೂಡಿಸಿಕೊಳ್ಳದೇ ಇದ್ರೆ ಮುಂದಿನ ದಿವಸಗಳಲ್ಲಿ ಕಾಶ್ಮೀರ್ ಫೈಲ್ಸ್ ಅಲ್ಲಾಯಿತು, ಅಲ್ಲಾದವರಿಗೆ ದೆಹಲಿ ಇತ್ತು. ದೆಹಲಿ ಜನ ಅನ್ಸ್ಕೊಂಡ್ರು, ಅರೆ ಕಾಶ್ಮೀರದಲ್ಲಿ ಗಲಾಟೆ ಆಗ್ತಾ ಇದೆ, ಡೆಲ್ಲಿಯಲ್ಲೇನು ಸಮಸ್ಯೆ? ಡೆಲ್ಲಿಯಲ್ಲೇನೂ ಕೂಡ ಇಲ್ಲ. ಡೆಲ್ಲಿ ಅಂದರೆ ಭಾರತದ ದಿಲ್ ಇದ್ದ ಹಾಗೆ, ನಮಗೇನೂ ಸಮಸ್ಯೆ ಆಗೋದಿಲ್ಲ. ದೆಹಲಿಯಲ್ಲಿ ಎತ್ತಂಗಡಿಗಳು ಆರಂಭ ಆಯಿತು. ದೆಹಲಿಯಿಂದ ಜನ ಓಡ್ಕೊಂಡು ರಾಜಸ್ಥಾನಕ್ಕೆ ಬಂದರು, ಮಧ್ಯಪ್ರದೇಶಕ್ಕೆ ಬಂದರು. ಅವರೆಲ್ಲ ಅಂದರು, ಮಧ್ಯಪ್ರದೇಶ ರಾಜಸ್ಥಾನ ಜನ ನಮ್ದೇನು ಆಗೋದಿಲ್ಲ, ಇದು ವೀರಭೂಮಿಯಲ್ಲಿ ಸಮಸ್ಯೆ ಶುರುವಾಯಿತು. ಅಷ್ಟೊತ್ತಿಗೆ ಮಹಾರಾಷ್ಟ್ರದ ಜನ ಅನ್ಸ್ಕೊಂಡ್ರು, ಅಂಶಿ ಮುಂಬೈ, ನಮ್ಮ ಮುಂಬೈ ಮೇಲೆ ಯಾವುದೇ ದುಷ್ಟರ ಕಣ್ಣುಗಳು ಬೀಳುವುದಕ್ಕೆ ಸಾಧ್ಯ ಇಲ್ಲ, ಇದು ನಮ್ಮ ನೆಲ. ಮುಂಬೈಯಲ್ಲಿ ಸ್ಫೋಟಗಳು ನಡೆದವು, ಮುಂಬೈಯಲ್ಲಿ ದೇಶ ವಿರೋಧಿ ಕೃತ್ಯಗಳು ನಿರಂತರವಾಗಿ ನಡೀತಾ ಹೋಯಿತು. ನಾವು ಬೆಂಗಳೂರಲ್ಲಿದ್ದವರು ನಾವು ಅಂದ್ಕೊಂಡ್ವಿ, ಇದು ಕೆಂಪೇಗೌಡರು ಕಟ್ಟಿದಂತಹ ಕೋಟೆ, ನಮ್ಮ ಕೋಟೆ ಒಳಗಡೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. IIScಯ ಪಕ್ಕದಲ್ಲಿ ಬಾಂಬ್ ಸ್ಫೋಟ ಆಗಬೇಕಾಗಿದ್ರೆ ನಮಗೆ ಗೊತ್ತಾಗಿರುವಂಥದ್ದು 4 ಲಕ್ಷ ಪರ್ ಆ್ಯನಮ್ ಸ್ಯಾಲರಿಯನ್ನು ತಗೊಂಡಂತಹ ಒಬ್ಬ ಇಂಜಿನಿಯರ್ ಮನೆಗೆ ಪೊಲೀಸ್ ಅಧಿಕಾರಿಗಳು ಹೋಗಿ ಆತನನ್ನು ಹಿಡಿಬೇಕಾಗಿದ್ರೆ ನಮಗೆ ಗೊತ್ತಾಗಿರುವಂಥದ್ದು ನಮ್ಮ ಬೆಂಗಳೂರು ಎಷ್ಟು ಸೇಫ್ ಆಗಿದೆ. ನಾವು ಕರಾವಳಿ ಜನ ಹೇಳಿದ್ವಿ, ನಮ್ಮ ಕರಾವಳಿ ಸಮುದ್ರ ಇದೆ, ಈ ಕರಾವಳಿ ಪರಶುರಾಮ ಸೃಷ್ಟಿಯ ನೆಲ, ರಾಜಾಧಿರಾಜ ವೀರರಾಳಿದ ನೆಲ. ನಮ್ಮ ಕರಾವಳಿಯಲ್ಲಿ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಬಿಹಾರದಲ್ಲಿ ನಡೆದ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಆಗಿರುವಂತಹ ಬಾಂಬ್ ಸ್ಫೋಟಕ್ಕೆ ಹಣ ಪೂರೈಕೆ ಮಾಡಿದ ವ್ಯಕ್ತಿ ಮಂಗಳೂರಿನವರು ಅಂತ NIA ತನಿಖೆಯ ನಂತರ ಬಂದು ಮಂಗಳೂರಿನಲ್ಲಿ ಪೊಲೀಸರು ಬಾಗಿಲು ಬಡಿಬೇಕಾಗಿದ್ರೆ ನಮಗೆ ಗೊತ್ತಾಗಿರುವಂಥದ್ದು ನಮ್ಮ ಮಂಗಳೂರು ಇವತ್ತು ಎಷ್ಟು ಸೇಫ್ ಇದೆ ಅಂತ. ಕಾಶ್ಮೀರದವರು ಡೆಲ್ಲಿಗೆ ಬಂದರು, ಡೆಲ್ಲಿಯವರಿಗೆ ಬರೋದಕ್ಕೆ ಇನ್ನೊಂದು ಅವಕಾಶ ಇತ್ತು, ಕೆಳಗಡೆ ಇಳ್ಕೊಂಡು ಬಂದರು. ರಾಜಸ್ಥಾನದಲ್ಲಿ ಸಮಸ್ಯೆ ಆದರೆ ಮಹಾರಾಷ್ಟ್ರಕ್ಕೆ ಬರ್ತಾರೆ, ಅಲ್ಲಿ ಸಮಸ್ಯೆ ಆದರೆ ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಲ್ಲಿ ಸಮಸ್ಯೆ ಆದರೆ ನೀವು ಮಂಗಳೂರಿಗೆ ಬರ್ತೀರಿ. ಮಂಗಳೂರಿನಲ್ಲಿ ನಾಳೆ ಏನಾದರೂ ಸಮಸ್ಯೆ ಆದರೆ ನಮಗಿರುವಂಥದ್ದು ಒಂದೇ ಒಂದು ಪರಿಹಾರ, ಸಮುದ್ರಕ್ಕೆ ಹಾರುವಂಥದ್ದು. ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ನಮ್ಮ ಕಣ್ಣ ಎದುರುಗಡೆ ಇಲ್ಲ. ಸಮುದ್ರಕ್ಕೆ ಹಾರಬಾರದು, ಬದುಕಬೇಕು ಅನ್ನೋವಂತಹ ಯೋಚನೆಗಳು ನಮ್ಮಲ್ಲಿ ಇದ್ದರೆ ತರುಣ ಶಕ್ತಿಯನ್ನು ಜಾಗೃತಗೊಳಿಸುವ ಅಗತ್ಯ ಇವತ್ತಿದೆ. ನಾನು ವಾಯ್ಸ್ ಆಫ್ ನೇಷನ್ ಫೌಂಡೇಶನ್, ರೋಟರಿ ಸಂಸ್ಥೆ ಹಾಗೂ ಯಾರೆಲ್ಲ ಹಿರಿಯರು ಸೇರಿದ್ದೀರಿ, ನಿಮ್ಮೆಲ್ಲರಲ್ಲೂ ಕೂಡ ಮಾಡಿಕೊಳ್ಳುವಂತಹ ಒಂದು ಪ್ರಾರ್ಥನೆ ಇಷ್ಟೇ. 3 ಕಾರಣಗಳಿಗಾಗಿ 2022 ವಿಶೇಷ. ಈ ವಿಶೇಷ ಕಾರಣವನ್ನು ಇಟ್ಟುಕೊಂಡು
ರಾಷ್ಟ್ರ ಜಾಗೃತಿಯ ಒಂದು ಅಭಿಯಾನವನ್ನು ಯುವ ಮನಸ್ಸುಗಳಲ್ಲಿ ಬಿತ್ತುವುದಕ್ಕೆ ಸಾಧ್ಯವಾಗುವುದೇ? ಬದುಕು ಸಾರ್ಥಕ ಆಯಿತು ಅಂಥೇಳಿ ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟು ಸರ್ದಾರ್ ಶಹೀದ್ ಉಧಮ್ ಸಿಂಗ್ ತನ್ನ ಬದುಕನ್ನು ನಾಡಿಗಾಗಿ ಸಮರ್ಪಣೆ ಮಾಡಿದ್ನಲ್ಲ, ಆ ಉಧಮ್ ಸಿಂಗ್ನ ಕಥೆಯನ್ನು ನಮ್ಮ ಮಕ್ಕಳು ಇವತ್ತು ಕಲಿಯದೇ ಇದ್ದರೆ ಮುಂದೊಂದು ದಿವಸ ಚರಿತ್ರೆಯಲ್ಲಿ ಅವರು ಕಣ್ಮರೆಯಾಗಿ ಹೋಗ್ತಾರೆ. ಯಾವ ನಾಡಿನ ಜನ ತನ್ನ ನಾಡಿಗಾಗಿ ಬದುಕಿರುವವರ ಚರಿತ್ರೆಯನ್ನೇ ಕಣ್ಮರೆಗೊಳಿಸುತ್ತದೆಯೋ ಆ ನಾಡಿಗೆ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಬೇಕೆ ಅಂತ ಯೋಚನೆ ಮಾಡಿ. ನಮ್ಮ ಸುಂದರ ನಾಳೆಗಳಿಗಾಗಿ ಬದುಕಿದಂತಹವರನ್ನು ನಾವು ನೆನಪು ಮಾಡಿಕೊಳ್ಳದೇ ಇದ್ದರೆ ಅದಕ್ಕಿಂತ ದೊಡ್ಡ ಶಾಪ ಈ ದೇಶಕ್ಕೆ ಬೇರೇನೂ ಕೂಡ ಇಲ್ಲ. ಮೂರನೆಯ ವಿಶೇಷವಾಗಿರುವಂತಹ ಸಂದರ್ಭ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಯುದ್ಧಕ್ಕೆ 50 ವರ್ಷಗಳು ಪೂರ್ಣಗೊಳ್ಳುತ್ತಾ ಇವೆ. 1971ರ ಭಾರತ ಪಾಕ್ ಯುದ್ಧಕ್ಕೆ 50 ವರ್ಷಗಳು ಪೂರ್ಣಗೊಳ್ಳುತ್ತಾ ಇವೆ. ಯಾಕೆ 1971ರ ಯುದ್ಧ ಅತ್ಯಂತ ವಿಶೇಷ ಅಂತ ನಮ್ಮಲ್ಲಿ ಪ್ರಶ್ನೆ ಬರಬಹುದು. ನೀವು ಜಗತ್ತಿನ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಎದುರಿಸಿದಂತಹ ಯುದ್ಧದ ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿ. 71ರ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದಂತಹ ಆ ಮಹಾನ್ ಯುದ್ಧವನ್ನು ಅವಲೋಕನ ಮಾಡಿ ನೋಡಿ. ಪಾಕಿಸ್ತಾನದ 93,000 ಸೈನಿಕರನ್ನು, 1, 2, 3, 4, 100, 200 ಅಲ್ಲ, 93,000 ಪಾಕಿಸ್ತಾನದ ಸೈನಿಕರನ್ನು ಜೀವಂತವಾಗಿ ಸೆರೆ ಹಿಡಿದಂತಹ ಒಂದು ಮಹಾ ಗೆಲುವಾಗಿತ್ತದು. ಆ ಗೆಲುವನ್ನು ನಮ್ಮ ಮಕ್ಕಳಿಗೆ ನಾವು ಪರಿಚಯ ಮಾಡಿಕೊಡುವುದು ಬೇಡವೇ? ನಾನಂತೂ 10ನೇ ತರಗತಿವರೆಗೆ ಇತಿಹಾಸ ಓದಿದವನು. ನಾನು ಯಾವತ್ತೂ ಒಬ್ಬ ಸೈನಿಕನ ಕಥೆಯನ್ನು ಪಠ್ಯಪುಸ್ತಕದಲ್ಲಿ ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಸೋಷಿಯಲ್ ಸ್ಟಡೀಸಲ್ಲಾಗಲಿ ಓದಿದ್ದು ಪರೀಕ್ಷೆಗೆ ಬರೆದದ್ದು ನನಗೆ ನೆನಪಿಲ್ಲ. ಇವತ್ತಿನ ಪುಸ್ತಕದಲ್ಲಿ ದಾಖಲಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. 1947ರಲ್ಲಿ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ಮೇಜರ್ ಸೋಮನಾಥ್ ಶರ್ಮಾ ಬಲಿದಾನ ಮಾಡಿದರು. 1962ರಲ್ಲಿ ಸರ್ಕಾರ ಸೋತಿತ್ತು, ಸೈನ್ಯ ಗೆದ್ದಿತ್ತು. ನಾವು ತುಂಬ ತಪ್ಪಾಗಿ ವಿಮರ್ಶೆ ಮಾಡ್ತೇವೆ. 1962ರ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋತಿತ್ತು ಅಂತ ಹೇಳಿಬಿಡ್ತೇವೆ. ಭಾರತ ಸೋತಿದ್ದಲ್ಲ, ಭಾರತದ ಸೈನಿಕರು ಸೋತಿದ್ದಲ್ಲ, ಅಂದಿನ ಭಾರತವನ್ನು ಆಳಿದ ಸರಕಾರ ಸೋತಿತ್ತಷ್ಟೇ, ಭಾರತದ ಸೈನಿಕರು ಸೋತದ್ದಲ್ಲ. ಶೈತಾನ್ ಸಿಂಗ್ನಂತಹ ಒಬ್ಬ ಸೈನಿಕ ಯುದ್ಧ ಮಾಡಬೇಕಾಗಿದ್ರೆ ಚೀನಾದ ಸೈನಿಕರು ಮಾತನಾಡ್ಕೊಳ್ತಾ ಇದ್ರಂತೆ. ಇದ್ದದ್ದು ಬರೀ 40, 50, 100ರ ಆಸುಪಾಸಿನ ಭಾರತೀಯ ಸೈನಿಕರಿದ್ದದ್ದು. ಚೀನಾದವರು ಮಾತನಾಡ್ಕೊಳ್ತಾ ಇದ್ದದ್ದು ಭಾರತದ ತುಕಡಿಯಲ್ಲಿ ಕನಿಷ್ಠ ಅಂದ್ರೆ 1,000 ಸೈನಿಕರಿದ್ದಾರೆ ಅಂತ ಮಾತನಾಡ್ಕೊಳ್ತಾ ಇದ್ದದ್ದು. ಭಾರತ ಸೋಲಿಲ್ಲ, ಸೈನಿಕರ ಗೆಲುವನ್ನು ದಾಖಲಿಸಿಕೊಟ್ರು. 1965ರಲ್ಲಿ ಟ್ಯಾಂಕರ್ಗಳ ಯುದ್ಧ ಆಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಟ್ಯಾಂಕರ್ಗಳ ಯುದ್ಧದಲ್ಲಿ ಭಾರತ ಗೆದ್ದಿತ್ತು, ಸೈನ್ಯವೂ ಗೆದ್ದಿತ್ತು. ಆದರೆ ತಾಷ್ಕೆಂಟ್ನಲ್ಲಿ ನಡೆದಂತಹ ಒಂದು ದುರಂತ ಅನ್ಯಾಯ, ದುರಂತ ಅಧ್ಯಾಯ, ಯಾರಿಂದಲಾಗಿ ಯಾವ ಕಾರಣದಿಂದಲಾಗಿ ಶಾಸ್ತ್ರೀಜಿಯವರು ನೇತಾಜಿಯವರಂತೆ ನಿಗೂಢವಾಗಿ ಕಣ್ಮರೆಯಾದರೂ ಸತ್ತೋದ್ರು ಗೊತ್ತಿಲ್ಲ, ವೀರಸ್ವರ್ಗ ಸೇರಿದ್ರು ಅಂತ ಗೊತ್ತಿಲ್ಲ. ಆದರೆ 1965ರಲ್ಲಿ ಹಾಜಿಪೀರ್ ಕಣಿವೆಯನ್ನು ವಶಪಡಿಸಿಕೊಂಡು ಅದನ್ನು ವಾಪಸ್ ಪಾಕಿಸ್ತಾನಕ್ಕೆ ಕೊಡಬೇಕು ಅಂದಾಗ ಒಬ್ಬ ಭಾರತೀಯ ಸೈನಿಕ ನೊಂದು ಒಂದು ಮಾತನ್ನು ಉಲ್ಲೇಖ ಮಾಡ್ತಾನಂತೆ. ಭಾರತ್ और पाकिस्तान के बीच में जो वार चल रहा है वो कबड्डी खेल जैसा है. पाकिस्तान का कप्तान मैदान में है लेकिन हमारा कप्तान दिल्ली में बैठा है ಅಂತ ಒಂದು ಮಾತನ್ನು ಉಲ್ಲೇಖ ಮಾಡ್ತಾನೆ. ಭಾರತೀಯ ಸೈನಿಕರ ಆ ಹಾಜಿಪೀರ್ ಕಣಿವೆಯನ್ನು ವಾಪಸ್ ಬಿಟ್ಟು ಕೊಡಬೇಕಾಗಿದ್ರೆ ಎಷ್ಟು ದುಃಖ ಅನುಭವಿಸಿರಬೇಕು ಈ ದೇಶದ ಒಬ್ಬ ಸೈನಿಕ ಅಂತ ಯೋಚನೆ ಮಾಡಿ. ಆದರೂ 71ರ ಯುದ್ಧದಲ್ಲಿ ಮತ್ತೆ ಹೋರಾಟ ಮಾಡಿದರು, ಮತ್ತೆ ಗೆಲುವನ್ನು ಪಡೆದರು. ಆ 71ರ ಯುದ್ಧದಲ್ಲಿ ಭಾಗವಹಿಸಬೇಕಾಗಿದ್ರೆ ಮಾಣೆಕ್ ಶಾ ಅವರಿಗೆ ಕಾರ್ಯಪ್ಪನವರೊಂದು ಪತ್ರ ಬರೀತಾರೆ. ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್, ಗಾಡ್ ಆ್ಯಂಡ್ ಸೋಲ್ಜರ್ ಆಲ್ ಎಡೋರ್. When wars are over and everything righted, God is forgot and soldiers slighted. Dear Manek Shah, be careful. ನಾವು ಯುದ್ಧ ಮಾಡಿದ್ದೀವಿ 47ರಲ್ಲಿ.
ನಾವು ಯುದ್ಧ ಮಾಡಿದ್ದೀವಿ 62, 65ರಲ್ಲಿ. ಭಾರತ ಹೇಗೆ ಅಂದರೆ ಕಷ್ಟ ಬಂದಾಗ ದೇವರನ್ನ ನೆನಪು ಮಾಡಿಕೊಳ್ತಾರೆ ಇಲ್ಲಿಯ ಜನ, ಯುದ್ಧ ಬಂದಾಗ ಸೈನಿಕರನ್ನ ನೆನಪು ಮಾಡಿಕೊಳ್ತಾರೆ. ಯುದ್ಧ ಭೂಮಿಯಲ್ಲಿ ಗೆಲುವನ್ನ ಸಾಧಿಸಿದ ತರುವಾಯ ಆ ಸೈನಿಕ ಇದ್ದಾನೋ ಹೋಗಿದ್ದಾನೋ ಅಂತ ದೇಶದ ಜನ ಯೋಚನೆ ಮಾಡೋದಿಲ್ಲ. ಬಿ ಕೇರ್ಫುಲ್. ಸೈನಿಕರು ಸುಮ್ಮನೆ ಇರಲಿಲ್ಲ. 99ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಮಹಾ ಗೆಲುವನ್ನು ತಂದುಕೊಟ್ರು. ಈ ದೇಶದ ಸೈನಿಕರು ಸುಮ್ಮನೆ ಇರಲಿಲ್ಲ. ಏರ್ ಸ್ಟ್ರೈಕ್ ಮಾಡಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಇವತ್ತಿಗೂ ಈ ದೇಶದ ಗಡಿಯನ್ನು ನೆಮ್ಮದಿಯಿಂದ ಕಾಯ್ತಾ ಇರುವಂತಹ ಆ ಸೈನಿಕರನ್ನೇ ನಮ್ಮ ಮಕ್ಕಳ ಆದರ್ಶ ಅನ್ನುವ 3ನೇ ಸಂದೇಶವನ್ನು ಅವರಿಗೆ ನಾವು ತಲುಪಿಸಬೇಕಾಗಿದೆ. ಮೈ ನೇಷನ್, ಮೈ ಪ್ರೈಡ್, ಮೈ ಸೋಲ್ಜರ್, ಮೈ ಹೀರೋ ಅನ್ನುವ ಆದರ್ಶವನ್ನು ಆ ಮಕ್ಕಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಈ ದಿವಸ ಈ 3 ವಿಶೇಷ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾವು ನೀವು ಮುಂದಿನ ದಿವಸಗಳಲ್ಲಿ ಮಾಡಲೇಬೇಕಾಗಿದೆ. ಇಲ್ಲದೇ ಇದ್ದರೆ ಆವಾಗಲೇ ಉಲ್ಲೇಖ ಮಾಡಿದಂತೆ ಇನ್ನೊಂದಷ್ಟು ಫೈಲ್ಸ್ಗಳು ಬೆಂಗಳೂರಿನಿಂದಲೂ ಹೊರಬರುವಂತಹ ದಿವಸಗಳು. ಸರವಾಗ ಉಲ್ಲೇಖ ಮಾಡಿದರು ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ಹಿಡಿಯುವ ಪ್ರಯತ್ನಗಳು ನಡೀತಾ ಇದೆ ಅಂತ. ಆ ರೀತಿಯ ಅನೇಕ ಫೈಲ್ಸ್ಗಳು ಹೊರಗಡೆ ಬರುವಂತಹ ದಿವಸಗಳು ದೂರ ಇಲ್ಲ. ಹಾಗಾಗದಿರಲೆಂಬ ಆಶಯವನ್ನು ನಾವು ನೀವು ವ್ಯಕ್ತಪಡಿಸಿಕೊಂಡು ಸಮಾಜಕ್ಕೋಸ್ಕರ, ನಾಡಿಗೋಸ್ಕರ ಜಾಗೃತಿಯ ಕಹಳೆ ಎಲ್ಲಿಂದ ಮೊದಲು ಮೊಳಗಬೇಕು ಅಂತಂದರೆ ಪಕ್ಕದ ಮನೆ ಯಶವಂತಪುರ, ದಾಸರಹಳ್ಳಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಪೀಣ್ಯ ಅಲ್ಲ, ನಾನಿರುವ ನನ್ನ ಜಾಗದ ನನ್ನ ಮನೆಯ ಒಳಗಡೆಯಿಂದ ರಾಷ್ಟ್ರೀಯ ಜಾಗೃತಿ ಮೂಡಬೇಕಷ್ಟೇ. ಬಹಳ ಹಿಂದೆ ಇದೇ ಭಾಗದಲ್ಲಿ ಒಬ್ಬ ಅಜ್ಜಿ ವಾಸ ಮಾಡ್ತಾ ಇದ್ಲಾಯ್ತಂತೆ. ಇದು ಮಕ್ಕಳ ಕಥೆ, ದೊಡ್ಡವರಿಗೆ ಹೇಳಿರುವಂತಹ ಕಥೆ ಅಲ್ಲ. ಆದರೂ ನಾವು ಒಂದು ಕ್ಷಣ ಕಾಲ ಮಕ್ಕಳಾಗೋಣ. ಒಬ್ಬ ಅಜ್ಜಿ ವಾಸ ಮಾಡ್ತಾ ಇದ್ಲಂತೆ. ಆ ಅಜ್ಜಿ ತುಂಬ ಚೆನ್ನಾಗಿ ಭವಿಷ್ಯ ಹೇಳ್ತಾ ಇದ್ಲು. ಆಕೆ ಹೇಳುವ ಎಲ್ಲ ಭವಿಷ್ಯವೂ ನಿಜವಾಗ್ತಾ ಇತ್ತು. ಹಾಗಾಗಿ ಆ ಅಜ್ಜಿಯನ್ನು ಊರಿನ ಜನ ನಾಟ್ ಔಟ್ ಅಜ್ಜಿ ಅಂತ ಕರೀತಾ ಇದ್ರು. ಆ ಅಜ್ಜಿಯ ಬಳಿಯಲ್ಲಿ ಒಂದು ಬಾರಿ ಒಬ್ಬ ಹುಡುಗ ಹೋಗಿ ಪ್ರಶ್ನೆ ಕೇಳ್ತಾನೆ, ಅಜ್ಜಿ ನೀನು ಹೇಳುವಂಥ ಎಲ್ಲವೂ ನಿಜವಾಗುತ್ತಾ? ಹೌದಪ್ಪ, ಎಲ್ಲವೂ ನಿಜವಾಗ್ತದೆ. ಸರಿ, ನಾನು ನಾಳೆ ನಿನಗೆ ಟೆಸ್ಟ್ ಕೊಡೋದಕ್ಕೆ ಬರ್ತೇನೆ ಅಂತ ಆ ಹುಡುಗ ಅಲ್ಲಿಂದ ಹೊರಗಡೆ ಹೋದ. ಮರುದಿವಸ ಬರಬೇಕಾಗಿದ್ರೆ ತನ್ನ ಕೈಗಳಲ್ಲಿ ಒಂದು ಚಿಟ್ಟೆಯನ್ನು ಇಟ್ಕೊಂಡು ಬಂದ, ಒಂದು ಪುಟ್ಟ ಚಿಟ್ಟೆ. ಹುಡುಗ ಅಜ್ಜಿಯ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾನೆ, ಅಜ್ಜಿ ನನ್ನ ಕೈ ಒಳಗಡೆ ಏನಿದೆ? ಅಜ್ಜಿ ಉತ್ತರ ಕೊಟ್ಟು, ಚಿಟ್ಟೆ ಇದೆ. ಎರಡನೇ ಪ್ರಶ್ನೆ, ಆ ಚಿಟ್ಟೆ ಬಣ್ಣ ಯಾವುದು? ಅಜ್ಜಿ ಮತ್ತೆ ಕಣ್ಮುಚ್ಕೊಂಡು ಬಣ್ಣ ಹೇಳಿದ್ಲು, ಕಪ್ಪು ಬಣ್ಣದ ಚಿಟ್ಟೆ, 4 ಬಿಳಿ ಚುಕ್ಕೆ ಇದೆ. ಹುಡುಗ ಮೂರನೇ ಡೇಂಜರಸ್ ಪ್ರಶ್ನೆ ಕೇಳ್ದ, ಅಜ್ಜಿ ನಿನ್ನ ಕೈಯ ಒಳಗಡೆ ಇರುವಂತಹ ಆ ಚಿಟ್ಟೆ ಬದುಕಿದೆಯಾ, ಸತ್ತು ಹೋಗಿದೆಯಾ? ನಾವು ನೀವೆಲ್ಲರೂ ನಮ್ಮ ಮನಸ್ಸಿನ ಒಳಗಡೆ ಕೇಳಬೇಕಾಗಿರುವಂತಹ ಪ್ರಶ್ನೆಯನ್ನ ಆ ಹುಡುಗ ಅಜ್ಜಿಗೆ ಕೇಳ್ದ. ಅಜ್ಜಿ ಏನು ಉತ್ತರ ಕೊಡಬೇಕು? ಆ ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆ ಬದುಕಿದೆ ಅಂತಂದ್ರೆ ಹುಡುಗ ಕೈಯನ್ನು ಅಲ್ಲಿಗೆ ಪ್ರೆಸ್ ಮಾಡ್ತಾನೆ, ಚಿಟ್ಟೆ ಸತ್ತು ಹೋಗ್ತದೆ. ಅಜ್ಜಿ ಭವಿಷ್ಯ ಸುಳ್ಳಾಯಿತು. ಒಂದು ವೇಳೆನಾದರೂ ಅಜ್ಜಿ ಮಗು ನಿನ್ನ ಕೈಯ ಒಳಗಡೆ ಇರುವಂತಹ ಚಿಟ್ಟೆ ಸತ್ತು ಹೋಗಿದೆ ಅಂತಂದ್ರೆ ಹುಡುಗ ಕೈಗಳನ್ನು ಬಿಡಿಸ್ಕೊಳ್ತಾನೆ, ಚಿಟ್ಟೆ ಹಾರ್ತಾ ಹೋಗ್ತದೆ. ಅಜ್ಜಿ ಭವಿಷ್ಯ ಸೆಕೆಂಡ್ ಟೈಮ್ ಸುಳ್ಳಾಗ್ತದೆ. ಹೀಗೆ ಬದುಕಿದೆ ಅಂದರೆ ಸಾಯಿಸ್ತಾನೆ, ಸತ್ತು ಹೋಗಿದೆ ಅಂದರೆ ಬದುಕಿಸ್ತಾನೆ. ಅಜ್ಜಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ನೀವು ಇವತ್ತು ಅದೇ ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದ ಸ್ಥಿತಿಯಲ್ಲಿದ್ದೇವೆ. ಅಜ್ಜಿ ಉತ್ತರ ಕೊಟ್ಟಳು, ಮಗು ನಿನ್ನ ಕೈಯ ಒಳಗಡೆ ಇರುವಂತಹ ಚಿಟ್ಟೆಯ ಸಾವು ಮತ್ತು ಬದುಕು ನನ್ನ ನಾಲಗೆ ಮೇಲಿಲ್ಲ, ಅದು ನಿನ್ನ ಕೈಯಲ್ಲಿದೆ. ಇವತ್ತು ಈ ವಿಶಾಲ ಭಾರತ ದೇಶ, ಇದರ ಭವಿಷ್ಯ, ಇದರ ರಾಷ್ಟ್ರೀಯ ಜಾಗೃತಿ ಯಾರ ಕೈಯಲ್ಲಿದೆ ಅಂತಂದರೆ ನಮ್ಮ ಕೈಯಲ್ಲಿದೆ. ನಮ್ಮ ಮನೆ ಒಳಗಡೆ ಇರುವ ತರುಣ ಶಕ್ತಿಯ ಕೈಯಲ್ಲಿದೆ. ನಮ್ಮ ಮನೆ ಒಳಗಡೆ ಇರುವಂತಹ ಪುಟಾಣಿ ಚಿಣ್ಣರ ಕೈಯಲ್ಲಿ ಈ ದೇಶದ ಭವಿಷ್ಯ ಇದೆ. ಅಂತಹ ಸುಂದರ ಭವಿಷ್ಯವನ್ನು ಈ ನಾಡಿಗೆ ಕೊಡುವ ನಿಟ್ಟಿನಲ್ಲಿ ವಾಯ್ಸ್ ಆಫ್ ನೇಷನ್ ಫೌಂಡೇಶನ್ ಕಳೆದ 3 ವರ್ಷಗಳಿಂದ ಏನು ಬೇರೆ 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 ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದು ಕೊಳಗೇರಿ ಪ್ರದೇಶಕ್ಕೆ ಹೋಗಿ ಆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯನ್ನು ತುಂಬಿಸುವಂತಹ ಪ್ರಯತ್ನ, ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನ, ಅವರಲ್ಲಿ ಸ್ವಾಭಿಮಾನವನ್ನು ಮೂಡಿಸುವಂತಹ ಪ್ರಯತ್ನವನ್ನು ವಾಯ್ಸ್ ಆಫ್ ನೇಷನ್ ಫೌಂಡೇಶನ್ ಏನು ಮಾಡ್ತಾ ಇದೆ. ಗೀತಾ ಅಭಿಯಾನದ ಮೂಲಕ ಧರ್ಮ ಜಾಗೃತಿಯ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ರೋಟರಿ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ನೀವು ಜೋಡಿಸಿಕೊಂಡು ನಮ್ಮ ಸಣ್ಣ ಸಣ್ಣ ಕೇಂದ್ರಗಳಲ್ಲಿ, ನಾನಂತೂ ಉಲ್ಲೇಖ ಮಾಡುವಂಥದ್ದು ಶಾಲೆ ಕಾಲೇಜುಗಳಲ್ಲಿ
ನಾವು ತಲುಪಿ ಆ ವಿದ್ಯಾರ್ಥಿಗಳಿಗೆ ಭಾರತದ ಸತ್ಯ ಚರಿತ್ರೆಯನ್ನು ಹೇಳುವುದರ ಮೂಲಕ ಮಾನಸಿಕವಾಗಿ ಸತ್ತಂತಿರುವವರನ್ನು ಬಡಿದೆಚ್ಚರಿಸುವಂತಹ ಒಂದು ಕೆಲಸಕ್ಕೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೈ ಹಾಕೋಣ. ಮುಂದಿನ ದಿವಸಗಳಲ್ಲಿ ಮತ್ತೆ ವಿಭಿನ್ನ ಕಾರ್ಯಚಟುವಟಿಕೆಗಳ ಮೂಲಕ ನಾವುಗಳೆಲ್ಲರೂ ಕೂಡ ಮತ್ತೆ ಸೇರೋಣ. ಧನ್ಯವಾದ. ನಮಸ್ಕಾರ.